व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामभानच्छिदं सदा। अर्थिकल्पितकल्पोऽयं प्रत्यर्थी गजकेसरी व्यासतीर्थगुरुर्भूयादस्मदिष्टार्थसिद्धये। तपो विद्या विरक्त्यादिसद्गुणोकाकरानहं वादिराजगुरून् वन्दे हयग्रीवपदाश्रयान्। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। कुशाग्रमते भानुद्युते वारिभीते आराधितश्रीपते सुधीन्द्रयते नमः। दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमो अत्यन्तदयाळवे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रयेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ರಾಯರ ಆರಾಧನೆಯ ಸಂದರ್ಭದಲ್ಲಿ ಗುರುಗಳನ್ನು ಕುರಿತಾದ ಎರಡು ವಿಚಾರಗಳನ್ನು ಯಥಾಮತಿ ಯಥಾಶಕ್ತಿ ನಿರೂಪಣೆ ಮಾಡುವ ಒಂದು ಸಣ್ಣ ಜ್ಞಾನ ಕಾರ್ಯ ಇದು. ಈ ಒಂದು ಜ್ಞಾನ ಕಾರ್ಯ ಜ್ಞಾನಯಜ್ಞ ಗಣಪತ್ಯಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರಾಭಿನ ಶ್ರೀ ಲಕ್ಷ್ಮೀ ನರಸಿಂಹದೇವರು ನಿರ್ವಿಘ್ನವಾಗಿ ನಡೆಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ, ಮಹನೀಯರ ಬಗ್ಗೆ ಮಹನೀಯರೇ ಹೇಳಬೇಕು. ಅಲ್ಪಜ್ಞರಾದ ನಾವು ಹೇಳೋದು ಅಷ್ಟು ಸಮಂಜಸ ಇರೋದಿಲ್ಲ. ಅದರಿಂದ ಗುರುಗಳ ಚರಿತ್ರೆಯನ್ನ ಶ್ರೀ ರಾಘವೇಂದ್ರ ವಿಜಯದಲ್ಲಿ ಬಂದಿರುವ ಪ್ರಕಾರ ಅದರ ಕೆಲವು ವಿಚಾರಗಳನ್ನ ನೋಡೋಣ ಹಾಗೆ ಅಂತ. ಇದು ಬಾಲಭಾಷೆ, ಜ್ಞಾನಿಗಳು ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಕಲಿಯುಗ ಕಲ್ಪವೃಕ್ಷ, ಕಲಿಯುಗ ಕಾಮಧೇನು ಅಂತ ಪ್ರಸಿದ್ಧರಾದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರನ್ನ ಯಾಕೆ ಆ ರೀತಿಯಾಗಿ ಕರಿತೀವಿ ಹಾಗೆ ಅಂತ ಸ್ವಲ್ಪ ವಿಚಾರ ಮಾಡುವುದಾದರೆ, ನೋಡಿ, ಅವರ ಮಠಗಳಲ್ಲಿ ನೋಡಿದರೆ ಕೆಳಗಡೆ ಗುರುಗಳ ಬೃಂದಾವನ, ಮೇಲೆ ಪ್ರಾಣದೇವರು, ಇದು ಇದ್ದೇ ಇರುತ್ತದೆ. ಅಂದರೆ ಏನರ್ಥ? ಪ್ರಾಣದೇವರ ದಾಸ ನಾನು ಹಾಗೆ ಅಂತ ಅದರ ಆ ಒಂದು ವಿಚಾರವನ್ನು ತಿಳಿಸಿಕೊಡುವುದಕ್ಕಾಗಿ ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ರೀತಿಯಾಗಿ ಎಷ್ಟೋ ದೇವತೆಗಳು ಗುರುಗಳು ಇದ್ದಾರೆ. ಆದರೂ ಕಲಿಯುಗದ ಕಲ್ಪವೃಕ್ಷ ಅಂತ ಯಾಕೆ ಅವರಿಗೆ ಹೆಸರು ಹಾಗೆಂಬ ಅದನ್ನ ನಮ್ಮ ಗುರುಗಳು ವಾಮನ ಪುರಾಣದ ಕೆಲವು ಮಾತುಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ವಾಮನ ಪುರಾಣದಲ್ಲಿ ಪ್ರಹ್ಲಾದನಿಗೆ ಮೊದಲು ನರಸಿಂಹದೇವರ ದರ್ಶನ ಆಯಿತು. ಹಿರಣ್ಯಕಶಿಪುವಿನ ಉಪಟಳ, ಹಿರಣ್ಯಕಶಿಪುವಿನ ಅಭಿಪ್ರಾಯ ಇಷ್ಟೇ, ನಾನೇ ದೇವರು, ನನ್ನನ್ನೇ ಉಪಾಸನೆ ಮಾಡಬೇಕು ಹಾಗೆ ಅಂತ. ಪ್ರಹ್ಲಾದರು ಹೇಳಿದರು, ಇಲ್ಲ, ಅದು ಆಗೋದಿಲ್ಲ ಹಾಗೆ ಅಂತ. ಯಾಕೆಂದರೆ ಹುಟ್ಟಿದವರು ಹೇಗೆ ದೇವರಾಗ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ಹುಟ್ಟು ಸಾವಿರತಕ್ಕವರು, ಅಜ್ಞಾನ ದುಃಖಗಳು ಇರತಕ್ಕವರು ದೇವರು ಹೇಗೆ ಆಗ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ಯದ್ಯಪಿ ತಂದೆ ಹೇಳಿದ ಮಾತು,
ತಂದೆ ಹೇಳಿದಾಗಿದ್ರೂ ಕೂಡ ಪ್ರಹ್ಲಾದರಾಜರು ಅದನ್ನು ಒಪ್ಪಿಲ್ಲ. ಇದೇ ನಿಮಿತ್ತ ಅನೇಕ ತೊಂದರೆಗಳನ್ನು ಸಂಹಾರ ಮಾಡುವಷ್ಟು ಒಂದು ಪ್ರಯತ್ನಗಳನ್ನು ಹಿರಣ್ಯಕಶಿಪು ಮಾಡಿದಾಗ ಭಾಗವತದಲ್ಲಿ ತಿಳಿಸಿದಂಗೆ, ಎಲ್ಲಿದ್ದಾನೆ ನಿನ್ನ ಸ್ವಾಮಿ ಹಾಗೆ ಅಂತ ಕೇಳಿದರೆ ಪ್ರಹ್ಲಾದನ ಚಿಂತನೆ ಏನಿತ್ತು, ಎಲ್ಲ ಕಡೆ ಇದ್ದಾರೆ ಹಾಗೆ ಅಂತ. ಆಗ ಆ ಕಂಬವನ್ನ ಒಡೆದಾಗ ಅಲ್ಲಿಂದ ನರಸಿಂಹದೇವರು ಪ್ರಾದುರ್ಭಾವ ಆಗ್ತಾರೆ, ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡ್ತಾರೆ ಹಾಗೆ ಅಂತ. ತದನಂತರ ಪ್ರಹ್ಲಾದನ ತಲೆ ಮೇಲೆ ಅನುಗ್ರಹದ ಕೈಯನ್ನು ಇಟ್ಟು ನಿಂಗೇನು ಬರಬೇಕು ಹಾಗೆ ಅಂತ ಕೇಳ್ತಾರೆ. ನಮ್ದು ಯಾವತ್ತೂ ದೇವರ ಮುಂದೆ ದೊಡ್ಡ ಲಿಸ್ಟ್ ಇರುತ್ತದೆ, ಅದು ಬೇಕು ಇದು ಬೇಕು ಹಾಗೆ ಅಂತ. ಪ್ರಹ್ಲಾದರಾಜರು ಹೇಳಿದರು, ಸ್ವಾಮಿ ನಾನು ವ್ಯಾಪಾರಿ ಅಲ್ಲ, ನಿನ್ನಲ್ಲಿ ನಾನು ಭಕ್ತಿ ಮಾಡ್ತೇನೆ, ನೀನು ನನಗೆ ಇದು ವಾಪಸ್ ಕೊಡು. ಇದು ಯಾರ ಮನೋಭಾವ? ವ್ಯಾಪಾರಿಯ ಮನೋಭಾವ. ನಾನು ಇದು ಕೊಡ್ತೇನೆ, ನೀನು ನನಗೆ ವಾಪಸ್ ಕೊಡು ಹಾಗೆಂಬ ಅದು ವ್ಯಾಪಾರಿಯ ಮನೋಭಾವ. ಆ ರೀತಿಯಾದ ವ್ಯಾಪಾರಿಯ ಮನೋಭಾವ ಇಲ್ಲ ನನಗೆ, ನಾನು ಭಕ್ತ ಹಾಗೆ. ಭಕ್ತನಾದವರು, ನಿಜವಾದ ಭಕ್ತರಾದವರು ಸ್ವಾಮಿ ಹತ್ರ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ, ಅನುಗ್ರಹ ಒಂದು ಬಿಟ್ಟು ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಅವರಾಗವರೇ ಏನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡ್ತಾರೆ. ಇದು ಸ್ವಾಮಿ ಭೃತ್ಯ ಭಾವ. ಹನುಮಂತನಲ್ಲೂ ನಾವು ಇದನ್ನೇ ಕಾಣ್ತೀವಿ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳುವಾಗ ಪ್ರಹ್ಲಾದನಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇದೆ ಅಂತಾರೆ. ಅದಕ್ಕೆ ನೋಡಿ ಆ ಒಂದು ಸಿಮಿಲಾರಿಟಿ ತುಂಬಾ ಕಡೆ ಕಾಣಿಸ್ತಾ ಇದೆ. ರಾಮರಾಜ್ಯದಲ್ಲಿ ಹನುಮಂತನಿಗೆ ಯಾವುದು ಸಿಗಲ್ಲ ಹೇಳಿ? ಬೇಡಿದ್ದನ್ನೆಲ್ಲ ಕೊಡತಕ್ಕವರು ರಾಮಚಂದ್ರ ಮಹಾಪ್ರಭು. ಹಾಗಿರುವಾಗ ಹನುಮಂತ ದೇವರಿಗೆ ಪರಮಾತ್ಮನ ಪಾದಾರವಿಂದ, ಪರಮಾತ್ಮನ ಪಾದ ಸೇವೆಯನ್ನು ಬಿಟ್ಟು ಇನ್ಯಾವುದು ಬೇಡ ಹಾಗೆ ಅಂತ ಎಲ್ಲವನ್ನೂ ಬದಿಗೊತ್ತಿ ರಾಮನ ಸೇವೆಯನ್ನ ಮಾಡಿದ ಮಹಾನುಭಾವರು ಹನುಮಂತ ದೇವರು ಹಾಗೆಂತ ವಾಯುದೇವರು. ಅವರ ಸನ್ನಿಧಾನ ಪಾತ್ರರು ಪ್ರಹ್ಲಾದರಾಜರು ಹಾಗೆ ಹೇಳ್ತಾರೆ, ಸ್ವಾಮಿ ನಾನು ವ್ಯಾಪಾರಿ ಅಲ್ಲ, ನನಗೆ ಬೇಡ ಯಾವುದು ಹಾಗೆ ಅಂತ. ಆಯ್ತು ಅಂತ ಕೆಲವು ಕಾಲಗಳು ಕಳೀತು. ಪ್ರಹ್ಲಾದ ಸಿಂಹಾಸನದಲ್ಲಿ ಕೂತರು ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಒಂದು ಬಾರಿ, ಇದು ವಾಮನ ಪುರಾಣದಲ್ಲಿ ಬರುವ ವಿಚಾರ ಅಂತ ಗುರುಗಳು ತಿಳಿಸ್ತಾರೆ, ಬದರಿನಾರಾಯಣ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ನಾರಾಯಣನ ದರ್ಶನ ಆಗ್ತದೆ. ಬದರಿನಾರಾಯಣ ದೇವರು ಹೇಳಿದರಂತೆ, ನೋಡು ಅವತ್ತು ನರಸಿಂಹನಾಗಿ ಬಂದಾಗ ಏನು ವರ ತೆಗೆದುಕೊಂಡಿಲ್ಲ, ಇವತ್ತಾದ್ರೂ ತೆಗೆದುಕೋ ಹಾಗೆ. ಅದಕ್ಕೆ ಪ್ರಹ್ಲಾದ ಹೇಳಿದರಂತೆ, ಸ್ವಾಮಿ ನಾನು ವರ ಪಡೆಯುವುದಕ್ಕಾಗಿಯೇ ನಾನು ಬಂದಿರೋದು, ನನಗೆ ಒಂದು ವರವನ್ನು ಕೊಡಿ ಹಾಗೆ ಅಂತ. ಪ್ರಹ್ಲಾದರಾಜರು ಆಯ್ತು ಕೇಳು, ಏನ್ ಬೇಕು ಕೇಳು ಹಾಗೆ ಅಂತ ಬದರಿನಾರಾಯಣ ಹೇಳಿದರೆ, ಪ್ರಹ್ಲಾದರಾಜರು ಹೇಳಿದರಂತೆ, ಸರ್ವಮೇವ ಮಯಾ ಲಬ್ಧಂ ತ್ವತ್ಪ್ರಸಾದ ದದೋಕ್ಷಜ. ಸ್ವಾಮಿ ನನಗೆ ಎಲ್ಲವೂ ಸಿಕ್ಕಿದೆ, ಜೀವನದಲ್ಲಿ ಏನೇನು ಬೇಕೋ ನಿನ್ನ ಅನುಗ್ರಹದಿಂದ ಎಲ್ಲವೂ ನನಗೆ ಸಿಕ್ಕಿದೆ. ನಾನು ಅದು ಬೇಕು ಇದು ಬೇಕು ಅಂತ, ಏನೋ ಪದಾರ್ಥ ಬೇಕು ಅಂತ ನಾನು ವರವಾಗಿ ಕೇಳ್ತಾ ಇಲ್ಲ. ಕಲಿಯುಗದ ಒಂದು ಸ್ವಭಾವ ಏನಂದ್ರೆ, ದೇವರ ಮೇಲೆ ವಿಶ್ವಾಸ ಇರೋದಿಲ್ಲ, ಧರ್ಮದ ಮೇಲೆ ವಿಶ್ವಾಸ ಇರೋದಿಲ್ಲ, ಸತ್ಯದ ಮೇಲೆ ವಿಶ್ವಾಸ ಇರೋದಿಲ್ಲ. ಅಂತ ಜನರಿಗೆ ಅವರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ದು ಪರಮಾತ್ಮನ ಸೇವೆಯನ್ನು ಅವರ ವತಿಯಿಂದ ಮಾಡಿಸಿ ಅವರಿಗೆ ಸಪೋರ್ಟ್ ಮಾಡತಕ್ಕ ಒಂದು ಸಾಧಕನಾಗಿ ನಾನು ಇರಬೇಕು, ಆ ರೀತಿಯಾದ ಒಂದು ಕೀರ್ತಿಯನ್ನ ನನಗೆ ಕೊಡು ಹಾಗೆ ಅಂತ. ನಾನು ಕಲಿಯುಗದ ಕಲ್ಪವೃಕ್ಷ ಆಗಬೇಕು, ಜನರು ನನ್ನನ್ನು ಬಂದು ಕೇಳಿದರೆ ನಾನು ಅವರಿಗೆ ಕರುಣಿಸುವಂತೆ ಆಗಬೇಕು, ಅಂತ ಒಂದು ವರವನ್ನ ನನಗೆ ಕೊಡಿ ಹಾಗೆ ಅಂತ ಕೇಳ್ತಾರೆ. ಪರಮಾತ್ಮನ ತಥಾಸ್ತು ಅಂತ ಹೇಳಿ
ಆ ವರವನ್ನ ಕೊಡ್ತಾರೆ. ಆ ಪ್ರಹ್ಲಾದರಾಜರೇ ರಾಘವೇಂದ್ರ ಸ್ವಾಮಿಗಳಾಗ್ತಾರೆ ಹಾಗೆ ಅಂತ. ತತ್ಪಾದ ಪಂಕಜಾಭ್ಯಾಂ ಹಿ ಖ್ಯಾತಿರಸ್ತು ಸದಾ ಮಮ ಹಾಗೆ ಅಂತ ಮಾತು. ಸದಾ ನಾನಿಷ್ಟೆಲ್ಲ ಮಾಡಿದರೂ ಕೂಡ ನನ್ನ ಮನಸ್ಸಂತೂ ನಿನ್ನ ಪಾದಾರವಿಂದದಲ್ಲೇ ಸದಾ ಇರಬೇಕು ಹಾಗೆ ಅಂತ ನಿನ್ನ ಖ್ಯಾತಿನೇ ಭೂಮಿಯಲ್ಲಿ ಪ್ರಚಾರ ಆಗಬೇಕು ಹಾಗೆ ಅಂತ ಆ ವರವನ್ನು ಪಡೆದರು ಅಂತ ಇದೆ. ಅದರಿಂದಲೇ ಆ ಬದ್ರೀನಾರಾಯಣನ ವರ, ಅವರ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳು ಕಲ್ಪವೃಕ್ಷ ಅಂತ ಕಲಿಯುಗದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂತ. ಪರಮಾತ್ಮನ ಅನುಗ್ರಹವೇ ಇಲ್ಲದಿದ್ದರೆ ಈ ರೀತಿಯಾಗಿ ಅಷ್ಟು ಒಂದು ಹಿರಿತನ ನೋಡೋದು ಕಷ್ಟ ಇದೆ ಕಲಿಯುಗದಲ್ಲಿ. ಯಾರೇ ಆಗಲಿ ರಾಯರ ಸೇವೆಯನ್ನ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ನೋಡಿ, ಆಚಾರ್ಯರ ಸನ್ನಿಧಾನ ಪಾತ್ರರೆಂಬ ಅದಕ್ಕೆ ಇದು ಕೂಡ ಒಂದು ಸಾಕ್ಷಿ ಇದೆ ನೋಡಿ. ವಾಯುದೇವರು ಶ್ರೀಮನ್ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ಅವರೂ ಕೂಡ ಬದ್ರಿನಾರಾಯಣನಿಂದಲೇ ಅಪ್ಪಣೆಯನ್ನ ಪಡೆದು ಭಾಷ್ಯಾದಿ ಎಲ್ಲವನ್ನು ಕೂಡ ಕಲಿಯುಗದ ಜನರಿಗೆ ನಿರ್ಮಾಣ ಮಾಡಿಕೊಟ್ರು. ಸರ್ವಮೂಲ ಗ್ರಂಥಗಳನ್ನ ನಿರ್ಮಾಣ ಮಾಡಿದ್ದು ಬದ್ರಿನಾರಾಯಣನ ವೇದವ್ಯಾಸರ ಅಪ್ಪಣೆಯಿಂದ. ಅದರಿಂದ ನಮಗೆ ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳು ಸಿಕ್ಕಿದ್ದು ಆ ಬದ್ರಿನಾರಾಯಣನ ಅನುಗ್ರಹದಿಂದ. ಅದೇ ರೀತಿಯಾಗಿ ನಮಗೆ ರಾಯರು ಸಿಕ್ಕಿದ್ದು ಕೂಡ ಬದ್ರಿನಾರಾಯಣನ ಒಂದು ಅನುಗ್ರಹದಿಂದ ಹಾಗೆ ಅಂತ. ಅದರಿಂದ ರಾಯರ ಸೇವೆ ಮಾಡುವವರು ಬದ್ರಿನಾರಾಯಣನ ಮರೆಯುವಂತೆ ಇಲ್ಲ. ನಮಗೆ ರಾಯರನ್ನು ಕೊಟ್ಟವರೇ ಬದ್ರಿನಾರಾಯಣ ಎಂಬ ಒಂದು ವಿಚಾರ ಈ ಪುರಾಣದ ಹಿನ್ನೆಲೆಯಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಮತ್ತು ಆ ರಾಯರಲ್ಲಿ ವಾಯುದೇವರ ಸನ್ನಿಧಾನ ಇದೆ ಎಂಬ ಅದಕ್ಕೂ ಕೂಡ ಇದೇ ಸಾಕ್ಷಿಯಾಗಿದೆ ಹಾಗೆಂಬ ಅದನ್ನ ನಾವು ತಿಳ್ಕೋಬಹುದು. ರಾಯರು ಎಂಬ ಶಬ್ದವೇ ಆ ಅರ್ಥವನ್ನೇ ತಿಳಿಸಿಕೊಡತಕ್ಕದ್ದು. ರಾಯ ಅಂದ್ರೆ ರಾಜ ಅಂತಾನೆ ಅರ್ಥ. ಉನ್ನತ ಸ್ಥಾನದಲ್ಲಿ ಇರುವವರು ಹಾಗೆ ಅಂತ ಅರ್ಥ. ಅಂತಹ ಕಲಿಯುಗದ ಕಲ್ಪತರು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಗಳು 700 ವರ್ಷ ಕಾಲ ವೃಂದಾವನದಲ್ಲಿ ಇರ್ತಾರೆ ಹಾಗೆ ಅಂತ ನಾವು ನೋಡ್ತೀವಿ. ಹಾಗೆ ಆಗಿತ್ತಂತೆ. ಒಂದು ಬಾರಿ ರಾಘವೇಂದ್ರ ಸ್ವಾಮಿಗಳನ್ನ ಭೇಟಿ ಮಾಡೋದಕ್ಕೆ ಅನೇಕ ಕಲಾವಿದರು ಬರ್ತಾ ಇದ್ರು. ತಮ್ಮ ತಮ್ಮ ಸಾಮರ್ಥ್ಯವನ್ನ ಗುರುಗಳ ಮುಂದೆ ನಿವೇದನೆ ಮಾಡೋದು, ಅವರ ಅನುಗ್ರಹವನ್ನು ಪಡೆದು ಹೋಗೋದು ಹಾಗೆಂತ. ಒಂದು ಬಾರಿ ಅನೇಕ ಜ್ಯೋತಿಷ್ಯರು ಬಂದರಂತೆ. ಅವರ ಹತ್ರ ಒಂದು ರಾಯರು ಅಪ್ಪಣೆ, ಅವರ ಆಯುಷ್ಯವನ್ನ ಬರೀರಿ ಹಾಗೆ ಅಂತ. ಅಂದ್ರೆ ಸಾಮಾನ್ಯ ಜ್ಯೋತಿಷ್ಯರಿಂದ ಆಯುಷ್ಯವನ್ನ ಗಣನೆ ಮಾಡೋದು ಕಷ್ಟ ಇದೆ. ಇವರಿಷ್ಟು ವರ್ಷಗಳು ಬದುಕ್ತಾರೆ ಅಂತ ಹೇಳೋದು ಸಾಮಾನ್ಯ ಕಷ್ಟ ಇದೆ. ಅವರು ಆ ಗಣಿತವನ್ನ ಉಪಯೋಗಿಸಿ ಅದನ್ನ ಹೇಳಿದ್ರಂತೆ. ಒಬ್ರು ಹೇಳಿದರು 100 ವರ್ಷ ಒಂದು ಜ್ಯೋತಿಷರು, ಇನ್ನೊಬ್ರು ಹೇಳಿದ್ರು ರಾಯರ ಆಯುಷ್ಯ 300 ವರ್ಷ ಹಾಗೆಂತ, ಇನ್ನೊಬ್ರು ಹೇಳಿದ್ರು 700 ವರ್ಷ ಹಾಗೆಂತ. ಇದು 3 ವಿರುದ್ಧ ಆಯಿತು. ರಾಯರ ಹತ್ರ ಹೋಗಿ ತಮ್ಮ ಅಭಿಪ್ರಾಯವನ್ನೆಲ್ಲ ತಿಳಿಸಿದರಂತೆ. ಕೆಲವರೆಲ್ಲ ಪರಿಹಾಸ ಮಾಡಿದ್ರು. ಇದೇನು 700 ವರ್ಷ ಯಾರಿರ್ತಾರೆ ರೀ, 300 ವರ್ಷ ಯಾರಿರ್ತಾರೆ, 100 ವರ್ಷ ಬೇಕಾದ್ರೆ ಇರ್ಬೋದು ಏನೋ ಹಾಗೆ ಅಂತ ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ರು. ಆದ್ರೆ ರಾಯರ ಚಿಂತನೆ ಬೇರೆ ರೀತಿಯಾಗಿ ಇತ್ತು ಅಂತ ಅವ್ರು ಹೇಳಿದ್ರು. ನೀವು 3 ಜನ ಬರೆದದ್ದು ಕೂಡ ಸರಿಗಿದೆ ಹಾಗೆ ಅಂತ. ದೇಹದಿಂದ ನಾನು 100 ವರ್ಷ ಇರ್ತೇನೆ, ನನ್ನ ಗ್ರಂಥಗಳು 300 ವರ್ಷ ಇರುತ್ತವೆ. ತದನಂತರ ವೃಂದಾವನದಲ್ಲಿ ಇದ್ದು ನಾನು 700 ವರ್ಷ ಕಲಿಯುಗದಲ್ಲಿ ನಾನು
ಜನರನ್ನ ಸಂರಕ್ಷಣೆ ಮಾಡ್ತೇನೆ ಹಾಗೆ ಅಂತ ಆ ಮೂರು ಜ್ಯೋತಿಷರ ಮಾತಿಗೂ ಕೂಡ ಬಂದ ವಿರೋಧವನ್ನ ಪರಿಹಾರ ಮಾಡಿ ಗುರುಗಳು ಈ ರೀತಿಯಾಗಿ ಅನುಗ್ರಹ ಮಾಡಿದ್ರು ಹಾಗೆ ಅಂತ. ಅಂದ್ರೆ ರಾಯರ ಕೀರ್ತಿ ಕಲಿಯುಗ ಪೂರ್ತಿ ಇರುತ್ತದೆ ಅಂತಾನೆ ವರ ಇದೆ. ಅವ್ರು ಹಾಗೆ ವರ ಪಡ್ಕೊಂಡಿದ್ದು ಬದ್ರಿನಾರಾಯಣನ ಹತ್ರ. ಆದರೂ ಕೂಡ ಈ ರೀತಿಯಾದ ಒಂದು ಮಾತಿದೆ. ಅದಕ್ಕೆ ಎಷ್ಟೋ ಶತಮಾನಗಳು ಕಳೆದು ಹೋದರೂ ಕೂಡ ಇವತ್ತಿಗೂ ಕೂಡ ಅವರ ಗ್ರಂಥಗಳು, ಅವರ ಕೀರ್ತಿ, ಅವರ ಪವಾಡಗಳು ಅದು ನಡೀತಾನೆ ಇದೆ ಹಾಗೆ ಅಂತ. ಅವರ ಶ್ಲೋಕ ನೋಡಿ ಹೇಗಿದೆ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹಾಗೆ ಅಂತ. ಗುರುಗಳ ಸನ್ನಿಧಾನಕ್ಕೆ ಹೋಗಿ ಈ ಸ್ತೋತ್ರವನ್ನ ಪಠಿಸೋದುಂಟು. ಅಲ್ಲಲ್ಲಿ ಬೋರ್ಡುಗಳಲ್ಲಿ ಹಾಕಿರ್ತಾರೆ ಈ ಶ್ಲೋಕವನ್ನು. ಅದರ ವಿಚಾರವನ್ನ ಮಾಡುವುದಾದರೆ, ಪೂಜ್ಯರಾದ ರಾಘವೇಂದ್ರ ಗುರುಗಳಿಗೆ ನಮಸ್ಕಾರ ಹಾಗೆ ಅಂತ. ಎಂಥ ಗುರುಗಳು? ಸತ್ಯ ಧರ್ಮ ರಥಾಯ ಚ ಹಾಗೆ ಅಂತ. ಕಲಿಯುಗದಲ್ಲಿ ಧರ್ಮಕ್ಕೆ 4 ಪಾದ ಅಂತ ಹೇಳ್ತಾರೆ. ಸತ್ಯ ಎನ್ನತಕ್ಕ ಪಾದ ಮಾತ್ರ ಉಳ್ಕೊಂಡಿರುತ್ತದಂತೆ. ಅದರಿಂದ ಕಲಿಯುಗದಲ್ಲಿ ಧರ್ಮ ಅದಿರೋದು ಸತ್ಯದಲ್ಲಿ. ಅದರಿಂದ ರಾಯರು ಸತ್ಯ ಧರ್ಮ ರಥಾಯ ಚ. ವರ್ಣಾಶ್ರಮ ವಿಹಿತ ಕರ್ಮಗಳು ಅಂತ ಏನಿದೆ ಅದನ್ನೇ ಧರ್ಮ ಅಂತ ಕರಿತೀವಿ. ಬ್ರಾಹ್ಮಣಾದಿಗಳು, ಬ್ರಹ್ಮಚಾರಿ, ಗೃಹಸ್ಥರೇ ಮುಂತಾದವರು ಏನೇನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಒಂದು ವಿಧಿವಿಧಾನ ಇದೆ. ಇಂಥವರು ಇದನ್ನ ಮಾಡಬೇಕು, ಇದನ್ನ ಕಲಿಬೇಕು, ಇದನ್ನೇ ಮಾಡಬೇಕು ಹಾಗೆ ಅಂತ. ಅವರ ಡೈಲಿ ರೊಟೀನ್ ಅಂತ ಹೇಳ್ತಾರೆ ನೋಡಿ, ಅದು ಎಲ್ಲವೂ ಶಾಸ್ತ್ರದಲ್ಲಿ ಹೀಗೆ ಮಾಡಬೇಕು ಅಂತ ಇದೆ. ನಾವು ಅದನ್ನ ಅರಿತು ಅದಕ್ಕೆ ತಕ್ಕಂತೆ ಮಾಡಬೇಕು. ಅದಕ್ಕೆ ರಾಯರು ಹೇಳ್ತಾ ಇದ್ದಾರೆ ಸತ್ಯ ಧರ್ಮ ರಥಾಯ ಚ ಹಾಗೆ ಅಂತ. ಸತ್ಯ ಮತ್ತು ಧರ್ಮ ಅದರಲ್ಲಿ ರಥರಾದವರು ಹಾಗೆ ಅಂತ, ಅಂಥವರಿಗೆ ನಮಸ್ಕಾರ ಹಾಗೆ ಅಂತ. ಭಜತಾಂ ಕಲ್ಪವೃಕ್ಷಾಯ ಇಂದ ನೋಡಿದಂತೆ ಅವರು ವರ ಪಡ್ಕೊಂಡು ಬಂದದ್ದೇ ಅದು. ಅದನ್ನ ಸೂಚನೆ ಮಾಡುವುದಕ್ಕೆ ಅವರ ಶ್ಲೋಕಗಳಲ್ಲೇ ಹಾಗೆ ಇದೆ ನೋಡಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೇವೆ ಮಾಡುವವರಿಗೆ ಕಲ್ಪವೃಕ್ಷ, ನಮಸ್ಕಾರ ಮಾಡುವವರಿಗೆ ಕಾಮಧೇನು ಹಾಗೆ. ಕಲ್ಪವೃಕ್ಷ ಅಂದ್ರೆ ಅದು ಒಂದು ಮರಕ್ಕೆ ಹೋಲಿಸಿದ್ದಾರೆ. ಕಲ್ಪವೃಕ್ಷ ಎನ್ನತಕ್ಕದ್ದು ಸ್ವರ್ಗಲೋಕದಲ್ಲಿ ಇರತಕ್ಕ ಒಂದು ಮರ, ಬೇಡಿದ್ದನ್ನೆಲ್ಲ ಕೊಡತಕ್ಕದ್ದು ಹಾಗೆ ಅಂತ. ಕಾಮಧೇನು ಅಷ್ಟೇ. ಬೇಡಿದ್ದನ್ನೆಲ್ಲ, ಧೇನು ಅಂದ್ರೆ ಹಸು, ಬೇಡಿದ್ದನ್ನೆಲ್ಲ ಕೊಡತಕ್ಕ ಹಸು ಹಾಗೆ ಅಂತ. ಅಂದ್ರೆ ವ್ಯತ್ಯಾಸ ಇಷ್ಟು. ಯಾಕೆ 2 ಕೊಟ್ಟಿದ್ದಾರೆ? ಕಲ್ಪವೃಕ್ಷ, ಕಾಮಧೇನು. ಬೇಡಿದ್ದನ್ನ ಕೊಡುವುದು ಅಂತ ಅಷ್ಟೇ ಅಭಿಪ್ರಾಯ ಎರಡಕ್ಕೂ. ಒಂದ್ ಸಾಕಲ್ಲ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ 2 ಯಾಕೆ ಕೊಟ್ರು ಹಾಗೆ ಅಂದ್ರೆ, ಭಜತಾಂ ಕಲ್ಪವೃಕ್ಷ, ವೃಕ್ಷ ಅದು ಸಂಚಾರ ಮಾಡೋದಿಲ್ಲ. ಮರ ಅದು ಒಂದೇ ಕಡೆ ಇರುತ್ತದೆ. ನಾವು ರಾಯರಿದ್ದ ಕಡೆ ಹೋಗಿ ಅವರಲ್ಲಿ ಪ್ರಾರ್ಥನೆ ಮಾಡಿದರೂ, ಮಂತ್ರಾಲಯ ಮುಂತಾದ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವರನ್ನ ಪ್ರಾರ್ಥನೆ ಮಾಡಿದರೆ ಅವರು ಕಲ್ಪವೃಕ್ಷದಂತೆ ಕೊಡ್ತಾರೆ ಹಾಗೆ ಅಂತ. ಇನ್ನು ಕಾಮಧೇನು ಏನ್ ಮಾಡ್ತಾ ಇದೆ? ಅದು ಸಂಚಾರ ಮಾಡ್ತಾ ಇರ್ತದೆ. ಅದೇ ತರ ನಮ್ಮ ರಾಯರು ಕೂಡ ಸಂಚಾರ ಮಾಡ್ತಾ ಇರ್ತಾರೆ. ಅನೇಕ ಮಠಗಳು ಇರುತ್ತೆ ಬನ್ನೋಡಿ. ಯಾವ ಮಠಗಳು ಅಥವಾ ಮನೆಯಲ್ಲೇ ಅವರ ಗ್ರಂಥಗಳನ್ನ ಇಟ್ಟು ಪೂಜೆ ಮಾಡಿದರೂ ಕೂಡ ಅವರು ಕಾಮಧೇನುವಿನಂತೆ ಅವರು ಅನುಗ್ರಹವನ್ನು ಮಾಡ್ತಾರೆ ಹಾಗೆಂಬುದರಲ್ಲಿ ಸಂಶಯ. ಅದಕ್ಕಾಗಿಯೇ 2 ಇದೆ. ನಿಮ್ಮಿಂದ ಆಗ್ತದಾ? ಯಾವಾಗ ಆಗ್ತದೋ ಮಠಗಳಿಗೆ ಹೋಗಿ
ಗುರುಗಳಿದ್ದ ಕಡೆಗೆ ಹೋಗಿ ಅವರ ಸೇವೆಯನ್ನು ಮಾಡಿ, ಇಲ್ಲ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆಂದರೆ ಮನೆಯಲ್ಲಿ ಇದ್ದಾಗಿ ಅಥವಾ ನೀವು ಎಲ್ಲಿ ಇರ್ತೀರೋ ಅಲ್ಲಿದ್ದಾಗಲೇ ಅವರ ಸ್ಮರಣೆಯನ್ನು ಮಾಡಿದರೂ ಕೂಡ ಅವರು ಕಾಮಧೇನುವಿನಂತೆ ಅವರು ಸಂಚಾರ ಮಾಡ್ತಾರೆ. ಅವರು ಕಲ್ಪವೃಕ್ಷವೂ ಹೌದು, ಕಾಮಧೇನುವೂ ಹೌದು. ಅದರಿಂದ ಅವರು ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಪರಮಾತ್ಮನ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಹಾಗೆ ಅಂತ. ಅದರಿಂದ ನಮಗೆ ಸಂಶಯ ಬೇಡ, ಇವರನ್ನು ಆಶ್ರಯಿಸಿದರೆ ಒಳ್ಳೇದಾಗ್ತದೋ ಇಲ್ಲವೋ ಹಾಗೆಂಬ ಸಾಮಾನ್ಯ ಗುರುಗಳನ್ನ ಆರಂಭದಲ್ಲಿ ಸ್ವಲ್ಪ ಅವರನ್ನ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇವರು ಏನು ವಿಚಾರ ಹೇಳ್ತಾರೆ, ನಾನೇ ದೇವರು ಅಂತ ಹೇಳ್ತಾರೋ ಅಥವಾ ನನಗಿಂತ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾರೋ, ಅದನ್ನೆಲ್ಲ ವಿಚಾರ ಮಾಡಿ ಅವರನ್ನ ಗುರುವಾಗಿ ನಾವು ಸ್ವೀಕಾರ ಮಾಡಬೇಕು ಹಾಗೆ ಅಂತ ಇದೆ. ಅದಕ್ಕೆ ಸಣ್ಣ ಮಕ್ಕಳು ಅವರನ್ನ ಗುರುಗಳ ಹತ್ರ ಬಿಡುವಾಗ ತಂದೆ ತಾಯಿಯರಿಗೆ ಆ ಜವಾಬ್ದಾರಿ ಇರುತ್ತದೆ ನೋಡಿ. ಎಲ್ಲೆಲ್ಲೋ ತಗೊಂಡೋಗಿ ಬಿಟ್ಬಿಡ್ಬಾರ್ದು ಮಕ್ಕಳನ್ನ. ಸರಿಯಾದ ಗುರುಗಳ ಹತ್ರ ಅವರನ್ನ ಶಿಕ್ಷೆಗಾಗಿ ಕಳಿಸ್ಬೇಕು ಹಾಗೆ ಅಂತ. ಅದರಿಂದ ನಾವು ರಾಯರನ್ನ ಗುರುಗಳಾಗಿ ನಾವು ಸ್ವೀಕಾರ ಮಾಡಿದರೆ ಅವರು ಕಲ್ಪವೃಕ್ಷ ಕಾಮಧೇನುವಿನಂತೆ, ಈಗನ್ನು ಹೇಳಿದ್ರು ನೋಡಿ, ಪರಮಾತ್ಮನ ವಾಯುದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಖಂಡಿತವಾಗಲೂ ನಮ್ಮನ್ನ ಸನ್ಮಾರ್ಗಕ್ಕೆ ಕರೆದೊಯ್ತಾರೆ ಹಾಗೆಂಬ ಅದರಲ್ಲಿ ಸಂಶಯ ಇಲ್ಲ ಹಾಗೆ. ಇನ್ನು ಗುರುಗಳ ಚರಿತ್ರೆಯನ್ನ ಸಂಕ್ಷೇಪವಾಗಿ ನೋಡುವುದಾದರೆ, ಅವರು ಪ್ರಾರಂಭದಲ್ಲಿ ಅವರು ಶಂಕುಕರ್ಣ ಅಂತ, ನರಸಿಂಹ ಪುರಾಣ ಮಾತು ಹೀಗಿದೆ, ಶಂಕುಕರ್ಣ ಅಂತ ಮಹಾಜ್ಞಾನಿಗಳು. ಬ್ರಹ್ಮದೇವರ ಸಭೆಯಲ್ಲಿ ಬ್ರಹ್ಮದೇವರ ಸೇವೆಯನ್ನ, ಪೂಜಾ ಕೈಂಕರ್ಯವನ್ನ ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಹೂ ತರೋದಕ್ಕೆ ಸ್ವಲ್ಪ ವಿಳಂಬ ಆಯಿತು ಹಾಗೆಂಬ ಅದಕ್ಕಾಗಿ ಬ್ರಹ್ಮದೇವರು ಸಿಟ್ಟು ಮಾಡಿಕೊಂಡು ಅವರಿಗೆ ಶಾಪ ಕೊಟ್ಟರು, ನೀನು ಭೂಮಿಗೆ ಹೋಗು ಹಾಗೆ ಅಂತ, ತುಳಸಿಯನ್ನ ತರೋದಕ್ಕೆ ಹಾಗೆ ಅಂತ ಹೇಳ್ತಾರೆ. ಆಶ್ಚರ್ಯ ಅನಿಸ್ತದೆ, ತುಳಸಿ ತರೋದಕ್ಕೆ ವಿಳಂಬ ಆದರೆ ಬ್ರಹ್ಮದೇವರು ಶಾಪ ಕೊಡ್ತಾರಾ ಹಾಗೆ ಅಂತ. ನಾವು ಇದಕ್ಕೆ ನಮಗೆ ಆಚಾರ್ಯರ ಸಿದ್ಧಾಂತ ನಮಗೆ ಸ್ವಲ್ಪ ಅರ್ಥ ಆಗಿರ್ಬೇಕು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು, ಪುರಾಣಗಳನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಬ್ರಹ್ಮದೇವರಿಗೆ ಸಿಟ್ಟು ಎಂಬುದು ಇಲ್ಲವೇ ಇಲ್ಲ. ಮಹಾಜ್ಞಾನಿಗಳು, ಸದಾ ಪರಮಾತ್ಮನ ಚಿಂತನೆಯಲ್ಲಿ ಇರತಕ್ಕವರು, ಅಪ್ರತಿಕಾಲಂಬನರು, ವ್ಯಾಪ್ತೋಪಾಸಕರು. ಅಂಥವರಿಗೆ ಸಿಟ್ಟು ಎಂಬುದು ಸಾಧ್ಯನೇ ಇಲ್ಲ. ಮತ್ತೆ ಮಾಡಿದ್ರಲ್ಲ ಹಾಗೆ ಅಂದ್ರೆ ಅದು ಕೇವಲ ಅಸುರಜನ ಮೋಹಕ್ಕಾಗಿ ಅಂತ ಆಚಾರ್ಯರು ಭಾಗವತ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಅದೇನೇ ಆಗಲಿ, ದೊಡ್ಡವರ ಮಾತು ಅದು ಸಣ್ಣವರಿಗೆ ಅದು ಅನುಗ್ರಹವೇ, ಅದು ವರವೇ ಅದು. ಅದರಿಂದ ಶಂಕುಕರ್ಣ ಭೂಮಿಗೆ ಬರಬೇಕಾದ ಪ್ರಸಂಗ ಬಂತು ಹಾಗೆ ಅಂತ. ತದನಂತರ ಅವರು ಪ್ರಹ್ಲಾದ ರಾಜರಾಗಿ ನೋಡಿ ಬಂದ ತಕ್ಷಣ ಎಂತ ಅನುಗ್ರಹ ನೋಡಿ, ನರಸಿಂಹದೇವರ ಕರಸ್ಪರ್ಶ, ನರಸಿಂಹದೇವರ ತಲೆ ಮೇಲೆ ಕೈ ಇಡಬೇಕು ಅಂದ್ರೆ ಎಂತ ಅನುಗ್ರಹ ನೋಡಿ ಅದು ಬ್ರಹ್ಮದೇವರ. ಅದಕ್ಕೆ ಗುರು ಅನುಗ್ರಹ ಅಂತ ಹೇಳೋದು. ಬ್ರಹ್ಮದೇವರ ಅನುಗ್ರಹವನ್ನು ಪಡೆದು ಭೂಮಿಗೆ ಬಂದ್ರು, ನರಸಿಂಹದೇವರ ಅನುಗ್ರಹ ಆಯಿತು. ತದನಂತರ ವ್ಯಾಸರಾಜರಾದರು, ತದನಂತರ ಬಾಹ್ಲಿಕ ರಾಜರಾಗ್ತಾರೆ ದ್ವಾಪರ ಯುಗದಲ್ಲಿ. ತದನಂತರ ವ್ಯಾಸರಾಜರು, ಕಲಿಯುಗದಲ್ಲಿ ವ್ಯಾಸರಾಜರು ಮತ್ತು ರಾಘವೇಂದ್ರ ಸ್ವಾಮಿಗಳು ಹಾಗೆ ಅಂತ. ವ್ಯಾಸರಾಜರಾಗಿ ಅವರು ಮಾಡಿದ ಕಾರ್ಯಗಳು ಅದ್ಭುತ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅಂತ ವ್ಯಾಸತ್ರಯಗಳನ್ನ ರಚನೆ ಮಾಡಿ ಅನೇಕ ಗ್ರಂಥಗಳು, ಅನೇಕ ದೇವರ ನಾಮಗಳು
ಆ ಪದ್ಧತಿಯನ್ನು ಪ್ರಾರಂಭ ಮಾಡಿದವರು ಶ್ರೀಪಾದರಾಜರು ಅವರು ಗುರುಗಳು ಮಾಡಿದ್ರು, ಶ್ರೀಪಾದರಾಜರು ಮಾಡಿದ್ರು. ಅದನ್ನು ಅನುಸರಿಸಿ ವ್ಯಾಸರಾಜ ಸ್ವಾಮಿಗಳು ಅದನ್ನು ಮಾಡಿದರು. ಹಾಗೆ ಅಂತ ರಾಜನಿಗೆ ಬಂದ ಗುಹ ದೋಷವನ್ನೆಲ್ಲ ಪರಿಹಾರ ಮಾಡಿ ತಿಮ್ಮಪ್ಪನ ಪೂಜೆಯನ್ನು ಮಾಡಿ ಅನೇಕ ಸೇವೆಗಳನ್ನ, ಪರಮಾತ್ಮನ ಸೇವೆಯನ್ನ ವ್ಯಾಸರಾಜರು ಮಾಡಿದರು. ಆ ವ್ಯಾಸರಾಜರೇ ರಾಯರಾಗಿ ಅವತಾರ ಮಾಡಿದರು. ಹಾಗೆಂತ ರಾಯರ ಅವತಾರ ಮಾಡಿದ್ದು ದ್ರವಿಡ ದೇಶದಲ್ಲಿ ಭುವನಗಿರಿ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲೇ ಅವತಾರ ಮಾಡಿದರು. ಅವರ ವಂಶವನ್ನು ನೋಡಿದರೆ ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು ಹಾಗೆ ಅಂತ ಅವರೆಲ್ಲರೂ ಕೂಡ ವೀಣಾ ಪಂಡಿತರು. ನೋಡಿ, ಸಂಗೀತದಲ್ಲಿ ನಿಸ್ಸೀಮರಾಗಿ ಇದ್ರು ಅವರೆಲ್ಲ, ಶಾಸ್ತ್ರದಲ್ಲೂ ಹಾಗೆ. ಅಂತ ಒಂದು ಕುಟುಂಬದಲ್ಲಿ, ಪರಂಪರೆಯಲ್ಲಿ, ವಂಶದಲ್ಲಿ ತಿಮ್ಮಣ್ಣ ಭಟ್ಟರಿಗೆ 3 ಜನ ಮಕ್ಕಳಾಗ್ತಾರೆ. ವೆಂಕಟಾಂಬ, ಗುರುರಾಜ ಮತ್ತು ವೆಂಕಟನಾಥ ಹಾಗೆಂತ. ಮೊದಲಾಗಿ ಹುಟ್ಟಿದ್ದು ಮಗಳು ವೆಂಕಟಾಂಬ ಹಾಗೆಂತ, ತದನಂತರ ಗುರುರಾಜ ಹಾಗೆ ಅಂತ. ಕೆಲವು ದಿವಸ ಅವರಿಗೆ, ಆ ದಂಪತಿಗಳಿಗೆ, ತಿಮ್ಮಣ್ಣ ಭಟ್ಟ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ತಿರುಪತಿ ಶ್ರೀನಿವಾಸನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಹುಟ್ಟಿದ್ರೆ ವೆಂಕಟೇಶ ಅಂತ ಹೆಸರಿಡ್ತೇನೆ ಅಂತಾನೆ ಅವ್ರ ತಾಯಿ ಹರಿಸ್ಕೊಂಡಿದ್ರು. ಆದರೆ ಹೆಣ್ಣು ಮಗು ಆಯ್ತು. ಅದರಿಂದ ಹೆಸರು ಬದಲಾವಣೆ ಮಾಡಿಲ್ಲ, ವೆಂಕಟಾಂಬಾ ಅಂತಾನೆ ಹೆಸರಿಟ್ರು ಹಾಗೆ ಅಂತ. ಅವರ ವಿವಾಹವು ಕೂಡ ನರಸಿಂಹಾಚಾರ್ಯರು ಅವರ ಜೊತೆಗೆ, ಮಧುರೈ ಅಂತ ಒಂದು ಅಲ್ಲೇ ಪಕ್ಕದಲ್ಲೇ ಇದೆ, ಅವರಿಗೆ ಕನ್ಯಾದಾನವನ್ನು ಮಾಡಿ ಅವರು ಇದ್ರು. ನರಸಿಂಹಾಚಾರ್ಯರು ಕೂಡ ಮಹಾಜ್ಞಾನಿಗಳು, ವಿದ್ವಾಂಸರು, ರಾಯರಿಗೆ ಬಾಲ್ಯ ಗುರುವಾಗಿ ಇದ್ದವರು ಹಾಗೆಂತ. ತದನಂತರ ಬಂದವರು ಹುಟ್ಟಿದವರೇ ಗುರುರಾಜ ಹಾಗೆ ಅಂತ. ನೋಡಿ, ಅವರ ತಿಮ್ಮಣ್ಣ ಭಟ್ಟರ ಚಿಂತನೆ ಹೇಗಿದೆ ನೋಡಿ. ದೇವರ ಅನುಗ್ರಹವೂ ಬೇಕು, ಗುರುಗಳ ಅನುಗ್ರಹವೂ ಬೇಕು ಹಾಗೆಂಬ ಅದಕ್ಕಾಗಿ ಗುರುರಾಜ ಅಂತ ಅವರಿಗೆ ನಾಮಕರಣವನ್ನ ಮಾಡಿದ್ದಾರೆ. ಆ ಕಾಲದ ಪದ್ಧತಿ ಹಾಗೆ, 1-2 ಮಕ್ಕಳು ಇದೆಲ್ಲ ಸರಿ ಹೋಗೋದಿಲ್ಲ. ತಲೆ ತುಂಬಾ ಮಲ್ಲಿಗೆ ಹೂ ಇರಬೇಕು, ಹೊಟ್ಟೆ ತುಂಬಾ ಅನ್ನ ಇರಬೇಕು, ಮನೆ ತುಂಬಾ ಮಕ್ಕಳು ಇರಬೇಕು ಹಾಗೆಂತ ಹಿಂದಿನವರ ಪದ್ಧತಿ ಅದು. ಅದರಿಂದ 3ನೇ ಮಗು ಬೇಕು ಹಾಗೆಂತ ಶ್ರೀನಿವಾಸನ ಸೇವೆಯನ್ನ ಮಾಡಿದ್ದಾರೆ. ಆ ಅನುಗ್ರಹದಿಂದಲೇ ಅದರಿಂದ ಅವರು ಲಕ್ಷ್ಮೀನಾಚಾರ್ಯ ಜೊತೆ ಅವರು ನಿಪುಣ. ಕೆಲವು ಹತ್ರ ವಿದ್ಯಾಭ್ಯಾಸಕ್ಕಾಗಿ ಇರ್ತಾರೆ ಹಾಗೆ. ತದನಂತರ ಅಲ್ಲಿ ವಾಪಸ್ ಬಂದು ಹಲೋ, ಹಾ ಹೇಳಿ. ಸ್ವಲ್ಪ ಕಟ್ ಆಗ್ತಾ ಇದೆ ಆಚಾರ್ಯ, ಏನ್ ಕೇಳಿಸ್ಕೊಳ್ದು ಸರಿಗೆ, ಸಿಗ್ನಲ್ ಸರಿಗಿಲ್ಲ.
ಸಿಗ್ನಲ್ ಇದಮ್ಮ, ಫುಲ್ ಸಿಗ್ನಲ್ ಇದೆ ಇಲ್ಲಿ, ನೋಡ್ತೀನಿ. ಈ ರೀತಿಯಾಗಿ ಅವರ ಶಾಸ್ತ್ರವಿದ್ಯೆ ತುಂಬಾ ಚೆನ್ನಾಗಿ ಆಯಿತು. ವ್ಯಾಕರಣ, ತರ್ಕ, ಮೀಮಾಂಸ ಎಲ್ಲ ಶಾಸ್ತ್ರವನ್ನು ಕೂಡ ಪಡೆದಿದ್ರು ಕೂಡ ವೇದಾಂತ ವಿದ್ಯೆ ಇಲ್ಲದೆ ಹೋದರೆ ಈ ಯಾವ ಶಾಸ್ತ್ರವೂ ಕೂಡ ಶೋಭಿಸೋದಿಲ್ಲ. ಅದರಿಂದಲೇ ಅವರ ಹಿರಿಯರು ಕುಂಭಕೋಣದಲ್ಲಿ ಪ್ರಸಿದ್ಧರಾಗಿದ್ದರು. ವಿಜೇಂದ್ರ ತೀರ್ಥರ ಮಠ, ಅಲ್ಲಿ ಚತುಷ್ಷಷ್ಟಿ ಕಲಾ ನಿಪುಣರಾದ ವಿಜೇಂದ್ರ ಸ್ವಾಮಿಗಳು, ಅದ್ಭುತ ಪರಾಕ್ರಮ ಅವರದು, ಮಹಾಮಹಿಮೆ ಪಂತರು. ಅವರ ಶಿಷ್ಯರು ಸುಧೀಂದ್ರ ತೀರ್ಥರು ಅಂತ, ಅವರು ಕೂಡ ಚತುಷ್ಷಷ್ಟಿ ಕಲಾ ನಿಪುಣರಾಗಿದ್ದರು. ಗೌತಮ ಗೋತ್ರದಲ್ಲಿ ಹುಟ್ಟಿದವರಾದ ಆ ವೆಂಕಟನಾಥರು ಅಲ್ಲಿಗೆ ಬರ್ತಾರೆ. ಸುಧೀಂದ್ರ ತೀರ್ಥರ ಹತ್ರ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದರೂ ತಮ್ಮಲ್ಲಿದ್ದ ಬಡತನವನ್ನ ಒಂದು ದಿವಸ ಕೂಡ ಅವರು ಹೇಳಿದ್ದಿಲ್ಲ. ಅಷ್ಟು ಚೆನ್ನಾಗಿ ಅವರು ಶಾಸ್ತ್ರದಲ್ಲಿ ನಿಪುಣರಾಗಿದ್ದರು. ಅವರ ವಿದ್ಯಾಭ್ಯಾಸ ಹೇಗಿತ್ತು ಅಂತ ಹೇಳ್ತಾರೆ ನೋಡಿ. ಸುಧೀಂದ್ರ ತೀರ್ಥರ ಹತ್ರ ಅವರು ಪಾಠ ಕೇಳ್ತಾ ಇರುವಾಗ ಅವತ್ತಿನ ಗುರುಗಳು ಪಾಠ ಹೇಳಬೇಕು, ರಾತ್ರಿ ಒಳಗೆ ಅದಕ್ಕೆ ವ್ಯಾಖ್ಯಾನ, ಪರಿಮಳ, ನ್ಯಾಯಸುಧಾ ಪಾಠ ರಾತ್ರಿ ಒಳಗೆ ಪರಿಮಳ ಟಿಪ್ಪಣಿ ತಯಾರಾಗಿರ್ಬೇಕು. ಮಾರನೇ ದಿವಸ ಗುರುಗಳು ಪಾಠ ಹೇಳಬೇಕು, ಅವತ್ತಿನ ದಿವಸ ಟಿಪ್ಪಣಿ. ಇದು ಅದ್ಭುತವಾದ ಒಂದು ಕ್ರಮ. ವೆಂಕಟನಾಥರ ಹತ್ರ ನಾವು ಕಲಿಬೇಕಾದ ಒಂದು, ಗುರುಗಳು ಪಾಠ ಹೇಳಿದ್ರೆ ಅವತ್ತೇ ನಾವು ಅದರ ಟಿಪ್ಪಣಿಯನ್ನ ಬರೆದಿಡುವ ಒಂದು ಅಭ್ಯಾಸವನ್ನ ನಾವು ಬೆಳೆಸ್ಕೋಬೇಕು. ಹೇಗೆ ಓದಬೇಕು ಎಂಬ ಒಂದು ಕ್ರಮವನ್ನು ಕೂಡ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಗುರುಗಳ ಮಹನೀಯರ ಚರಿತ್ರೆ ಕೇಳಬೇಕು. ಸುಧೀಂದ್ರ ತೀರ್ಥರಿಗೆ ಇವರ ಮೇಲೆ ಭಾರಿ ಪ್ರೀತಿ ಅಂತ. ಬೇರೆ ಶಿಷ್ಯರು ಇದ್ದರು, ಅವರೆಲ್ಲ ಕೇಳಿದ್ರಂತೆ, ಯಾಕೆ ನೀವು ಇವರ ಮೇಲೆ ಇಷ್ಟು ಮಾಡ್ತೀರಾ ಹಾಗೆ ಅಂತ. ಸಮಯ ಬರಲಿ ಅಂತ ಅವರು ಕೂಡ ತಿಳಿಸ್ತೀವಿ ಅಂತ ಹೇಳಿ ಇಟ್ಟಿದ್ರು. ಒಂದು ದಿವಸ ಬಂತು, ರಾತ್ರಿ ಆಗಿತ್ತು. ಆ ರಾಯರು ವೆಂಕಟನಾಥ ಅವರು ಓದುವ ಕ್ರಮ ನೋಡಿ. ಆ ಕಾಲದಲ್ಲಿ ಲೈಟು, ಪೇಪರು, ಪೆನ್ ಯಾವುದೂ ಇಲ್ಲ. ಹೇಗೆ ಆ ಅಶ್ವತ್ಥ ಮರ, ಅದರ ಎಲೆಗಳು ಅದನ್ನೆಲ್ಲ ಒಂದು ಕಡೆ ಸೇರಿಸಿಡಾರು ಅಂತ. ಒಂದು ಸಣ್ಣ ದೀಪ, ಅದರಿಂದ ಆ ಎಲೆಗಳನ್ನೆಲ್ಲ ಅವರು ಬೆಂಕಿ ಹಾಕ್ತಾ ಇತ್ತು. ಆ ಬೆಂಕಿ ಪ್ರಜ್ವಲಿಸ್ತಾ ಉರಿತಾ ಇತ್ತು. ಒಂದು ಎಲೆ ಹಾಕಬೇಕು, ಒಂದು ಪಂಕ್ತಿ ಬರೀಬೇಕು, ಟಿಪ್ಪಣಿ ಪಂಕ್ತಿ. ಒಂದು ಎಲೆ ಹಾಕಬೇಕು, ಇನ್ನೊಂದು ಪಂಕ್ತಿ ಬರೀಬೇಕು. ಈ ರೀತಿಯಾಗಿ ಮಾಡಿ ಅವರು ಟಿಪ್ಪಣಿಗಳನ್ನ ಬರಿತಾ ಇದ್ರು. ಆ ಬೆಂಕಿ ಆರುವ ಅಷ್ಟರಲ್ಲಿ ಅವರು ಬರೆದಿರ್ಬೇಕು. ಈ ರೀತಿಯಾಗಿ ಅವರು ಬರಿತಾ ಇದ್ರು ಹಾಗೆ ಅಂತ. ಈಗಿನ ಫೆಸಿಲಿಟೀಸ್ ಎಷ್ಟು ಇದೆ, ಆದರೆ ಆಗಿನ ಕಾಲದ ವ್ಯವಸ್ಥೆ ಹೇಗಿತ್ತು ಅಂತ ನಾವು ಮನಗಂಡ್ರೆ, ಅವರು ಬರೆದ ಗ್ರಂಥಗಳನ್ನ ಓದೋದಕ್ಕೆ ನಮಗೆ ಆಯುಷ್ಯ ಸಾಲದು. ಅಷ್ಟು ಸುಮಾರು 47 ಅಂತಾರೆ, 55 ಅಂತಾರೆ, ಅಷ್ಟು ಗ್ರಂಥಗಳು ಅವರು ಬರೆದಿದ್ದಾರೆ. ಅರ್ಥ ಮಾಡಿಕೊಳ್ಳೋದು ಸುಲಭವಾದ ಶೈಲಿಯಲ್ಲಿ, ಸಂಸ್ಕೃತ ಶೈಲಿಯಲ್ಲಿ ಅವರು ಬರೆದಿದ್ದಾರೆ. ಮಹಾ ಟಿಪ್ಪಣಿಗಾರರು. ಆದ್ರೆ ಅವರು ಪಟ್ಟ ಶ್ರಮ ನೋಡಿ ಹೇಗಿದೆ ಹಾಗೆ ಅಂತ. ಒಂದೊಂದು ಎಲೆ ಹಾಕಿ ಅವರು ಬರಿಬೇಕು ಹಾಗೆ ಅಂತ. ನಿದ್ರೆ ಬಂತು, ಮಲಗಿದ್ರು. ಆ ಸಂದರ್ಭದಲ್ಲಿ ಸುಧೀಂದ್ರ ತೀರ್ಥರು ಬರ್ತಾರೆ ರಾತ್ರಿ. ನೋಡಿ ಗುರುಗಳು ಹೇಗಿದ್ರು ನೋಡಿ, ಶಿಷ್ಯ ಹೇಗಿರ್ತಾನೆ ಅಂತ ಪರೀಕ್ಷೆ ಮಾಡೋದಕ್ಕೆ ಬರ್ತಾರಂತೆ ಗುರುಗಳು. ರೌಂಡ್ಸ್ ಅಂತ ಹೇಳ್ತಾರಂತೆ, ಈ ತರ ಬರ್ತಾ ಇದ್ ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾರೆ. ಬೇರೆ ಶಿಷ್ಯರು ಎಲ್ಲರೂ ಮಲಗಿಬಿಟ್ಟಿದ್ರು. ಪುಸ್ತಕ ಎಲ್ಲಿತ್ತೋ ಏನೋ, ಎಲ್ಲರೂ ಗಾಢ ನಿದ್ರೆಯಲ್ಲಿ ಇದ್ರು. ವೆಂಕಟನಾಥನ ಹತ್ರ ಬರ್ತಾರೆ. ಆದರೆ ಆ ಬೆಂಕಿ ಮಾತ್ರ ಇನ್ನು ಶಾಂತ ಆಗಲಿಲ್ಲ. ಸ್ವಲ್ಪ ಬೆಂಕಿ ಉರಿತಾ ಇತ್ತು. ವೆಂಕಟನಾಥ ಮಾತ್ರ ಹಾಗೆ ಮಲ್ಕೊಂಡಿದ್ರು. ಭಾರಿ ಥಂಡಿಯಾಗಿತ್ತು.
ತಮ್ಮ ಕಾವಿ ಶಾಟಿಯನ್ನ ಆ ವೆಂಕಟನಾಥನ ಮೇಲೆ ಹೊದ್ದಿಸಿ ಅವರು ಬರೆದಿದ್ದ ವ್ಯಾಖ್ಯಾನ, ಪರಿಮಳ ವ್ಯಾಖ್ಯಾನ, ಅದನ್ನ ತೆಗೆದುಕೊಂಡು ಹೋಗ್ತಾರೆ ಬೆಳಿಗ್ಗೆ ನೋಡುವ ಹಾಗೆ ಅಂತ. ಬೆಳಿಗ್ಗೆದ್ದು ವೆಂಕಟನಾಥ ನೋಡ್ತಾರೆ, ತಮಗೆ ಆಗದೇ ಇದ್ದವರು ಯಾರೋ ಈ ಕೆಲಸವನ್ನ ಮಾಡಿದ್ದಾರೆ, ಗುರುಗಳ ಶಾಟಿಯನ್ನ ನನ್ನ ಮೇಲೆ ಹಾಕಿಬಿಟ್ಟಿದ್ದಾರೆ, ಹಾಗೆ ಕಾವಿ ಶಾಟಿ ಅದು ನನ್ನ ಮೇಲೆ ಹಾಕಿಬಿಟ್ಟಿದ್ದಾರೆ ಹಾಗೆ ಅಂತ ಕಣ್ಣೀರಾಗ್ತಾ ಸುಧೀಂದ್ರರ ಹತ್ರನೇ ಹೋಗಿ ಹೇಳ್ತಾರೆ, ಈ ರೀತಿಯಾಗಿ ಕಷ್ಟ ಬಂದಿದೆ ಹಾಗೆ ಅಂತ. ಆಯ್ತು, ಇವತ್ತು ಪಾಠಕ್ಕೆ ಬಾ, ನಾನು ವಿಚಾರ ಮಾಡ್ತೇನೆ ಹಾಗೆ ಅಂತ ಗುರುಗಳು ಹೇಳಿದ್ದಾರೆ. ಪಾಠ ಪ್ರಾರಂಭವಾಯಿತು. ಎಲ್ಲರ ಹತ್ರ ಹೇಳಿದ್ರಂತೆ, ಹಿಂದಿನ ದಿವಸ ಪಾಠವನ್ನು ಹೇಳಿ ಹಾಗೆ ಅಂತ. ಆದರೆ ಆ ಸಂದರ್ಭದಲ್ಲಿ ಚೆನ್ನಾಗಿ ಹಿಂದಿನ ಪಾಠವನ್ನ ಅನುವಾದ ಮಾಡಿದವರು ಅಂದ್ರೆ ವೆಂಕಟನಾಥರು. ಅಲ್ಲಿ ಸುಧೀಂದ್ರ ತೀರ್ಥರು ಎಲ್ಲಿ ಪಾಠವನ್ನ ನಿಲ್ಲಿಸಿದ್ರೋ ತದನಂತರ 2 ವಾಕ್ಯಗಳಿಗೂ ಕೂಡ ಪರಿಮಳದಲ್ಲಿ ಅವರು ಟಿಪ್ಪಣಿಯನ್ನ ಬರೆದಿದ್ದರಂತೆ. ಅದನ್ನ ಗುರುಗಳು ತೆಗೆದು ಓದಿ ತೋರಿಸಿ ಎಷ್ಟು ಚೆನ್ನಾಗಿದೆ ಹಾಗೆ ಅಂತ ಎಲ್ಲರ ಸಮಕ್ಷಮದಲ್ಲಿ ಶಿಷ್ಯನನ್ನು ಹೊಗಳಿದರು ಹಾಗೆ ಅಂತ. ಇಂಥ ಒಂದು ವ್ಯಾಖ್ಯಾನ ನಾನು ಎಲ್ಲಿ ನೋಡಿದ್ದಿಲ್ಲ ಹಾಗೆ ಅಂತ. ಆ ಪುಸ್ತಕ ನನ್ನ ಹತ್ರನೇ ಇದೆ ಹಾಗೆ ಅಂತ ಗುರುಗಳು ತೋರಿಸ್ತಾರೆ. ವೆಂಕಟನಾಥನಿಗೂ ಭಾರಿ ಸಂತೋಷ ಆಯ್ತು. ಇಂಥ ಅಸಾಧಾರಣವಾದ ಒಂದು ಪಾಂಡಿತ್ಯ ಅದು. ತದನಂತರ ಗುರುಗಳು ಜೊತೆಗೆ ಸಂಚಾರಕ್ಕೆ ಹೋಗ್ತಾರೆ. ಮನ್ನಾರ್ಗುಡಿ, ರಾಜಮನ್ನಾರ್ಗುಡಿ ಅಂತ ದ್ರವಿಡ ದೇಶದ ಒಂದು ದೇವಸ್ಥಾನ, ದೇವಾಲಯ. ರಾಜಗೋಪಾಲ ಸ್ವಾಮಿ ಅಂತ ಕೃಷ್ಣನ ಒಂದು ರೂಪ ಅಲ್ಲಿದೆ. ಅಲ್ಲಿ ಅನೇಕ ವಿದ್ವಾಂಸರೆಲ್ಲ ಇದ್ದರು. ಒಂದು ಸಮಯದಲ್ಲಿ ವೆಂಕಟನಾಥರನ್ನ ಪರೀಕ್ಷೆ ಮಾಡುವುದಕ್ಕಾಗಿ ವಾದಗಳು ನಡೀತಾ ಇತ್ತು. ಯಾರೋ ಒಬ್ಬರು ಕೇಳಿದರು ವ್ಯಾಕರಣದ ಒಂದು ವಿಚಾರ, ಪ್ಸಾ ಧಾತುವಿನ ಲುಗಂತ ರೂಪ ಏನು ಹಾಗೆ ಅಂತ ಕೇಳಿದಾಗ ವೆಂಕಟನಾಥ ಭಾಪ್ಸತ್ ಅಂತ ಹೇಳಿಬಿಟ್ರು. ಯಾರು ನಿರೀಕ್ಷಣೆ ಮಾಡಿಲ್ಲ. ಆ ರೀತಿಯಾಗಿ ರೂಪವನ್ನು ಹೇಳಬೇಕಂದ್ರೆ ಮಹಾಭಾಷ್ಯದಲ್ಲಿ ಎಲ್ಲಿದೆ ಹಾಗೆ ಅಂತ ಆ ರೂಪಸಿದ್ಧಿ ಅದೆಲ್ಲವನ್ನು ಕೂಡ ಮಾಡಿ ತೋರಿಸ್ತಾರೆ. ಪ್ರತಿಯಾಗಿ ವೆಂಕಟನಾಥರ ಒಂದು ಪ್ರಶ್ನೆಯನ್ನ ಕೇಳಿದಾಗ ವ್ಯಾಕರಣದ ಸಂಬಂಧಪಟ್ಟ ಒಂದು ವಿಚಾರ ಆ ಸಭೆಯಲ್ಲಿದ್ದವರಿಗೆ ಉತ್ತರ ಕೊಡ್ಲಿಕ್ಕೆ ಆಗಿಲ್ಲ. ಅದರಿಂದ ಇವರು ಬರೀ ವೀಣೆಯನ್ನು ನುಡಿಸುವ ವಿದ್ವಾಂಸರಲ್ಲ, ಇವರು ಶಾಸ್ತ್ರವನ್ನು ಕೂಡ ಅದೇ ರೀತಿಯಾಗಿಯೇ ಅರಿತವರಾದ ಮಹಾಜ್ಞಾನಿಗಳು ಹಾಗೆಂತ ಅವರಿಗೆ ಮಹಾಭಾಷ್ಯ ವೆಂಕಟನಾಥ ಅಂತಾನೆ ಪ್ರಸಿದ್ಧ. ವ್ಯಾಕರಣ ಅಂದ್ರೆ ಅಷ್ಟು ಕರತಲಾಮಲಕವಾಗಿ ಇತ್ತು ಅವರಿಗೆ, ವೆಂಕಟನಾಥರಿಗೆ. ಅವರ ಗ್ರಂಥದಲ್ಲೂ ನಾವು ಕಾಣಬಹುದು, ಅಲ್ಲಲ್ಲಿ ವ್ಯಾಕರಣ ವಿಚಾರಗಳನ್ನ ತೆಗೆದು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಮನಗಂಡು ಸುಧೀಂದ್ರ ತೀರ್ಥರಿಗೆ ಅನಿಸ್ತು, ಇವರನ್ನ ನಾವು ಶಿಷ್ಯರಾಗಿ ಮಾಡ್ಕೋಬೇಕು ಹಾಗೆ ಅಂತ. ಸಮಯ ಬಂತು ಹಾಗೆ ಅಂತ ಹೇಳಿ ಮನೆಗೆ ಕಳಿಸ್ತಾರೆ. ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ಕೋ ಹಾಗೆ ಅಂತ. ಅವರ ಅಣ್ಣ ಗುರುರಾಜ ಅವರೇ ಅವರಿಗೆ ನೋಡಿ ಮದುವೆಯನ್ನ ಮಾಡ್ತಾ ಇರ್ತಾರೆ. ಆ ಊರಿನಲ್ಲಿ ಪಕ್ಕದಲ್ಲೇ ಇದರಂತೆ ಸರಸ್ವತಿ ಎನ್ನುವರು. ಈ ರೀತಿಯಾಗಿ ಅವರ ಶುಭ ದಿನದಲ್ಲಿ ಆಯಿತು, ಗೃಹಸ್ಥರಾದರು. ಮನೆಯಲ್ಲಿ ಬಡತನ ಭಾರಿ ಇತ್ತು. ರಾಘವೇಂದ್ರ ವಿಜಯದಲ್ಲಿ ತಿಳಿಸಿಕೊಟ್ಟಿರುವ ಒಂದು ವಿಚಾರ ಇದು. ಹಾಗೆಂದ್ರೆ ಅಷ್ಟು ವಿದ್ವಾಂಸರಾಗಿ ಪ್ರಸಿದ್ಧರಾಗಿದ್ದರೂ ಕೂಡ ಲೌಕಿಕವಾದ ಸಂಪತ್ತು ಇದ್ದಿಲ್ಲ ಹಾಗೆ ಅಂತ. ಆದರೆ ಅದು ವೆಂಕಟನಾಥರಿಗೆ ಎಂದಿಗೂ ಅದು ಒಂದು ಕುಂದು ಅಂತ ಅನಿಸ್ಲಿಲ್ಲ ಅವ್ರಿಗೆ. ಜನರು ಹಣ ಇದ್ದವರಿಗೆ ಗೌರವ, ಹಣ ಇಲ್ಲದವರಿಗೆ ಅಗೌರವವನ್ನು ಮಾಡ್ತಾ ಇದ್ದ ಕಾಲ ಅದು. ಅದು ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತದೆ. ಅದು ಒಂದು ಸಮಯ ಒಬ್ಬರ ಮನೆಗೆ ಅಂತ ಹೋಗಿರ್ತಾರೆ ವೆಂಕಟನಾಥರು. ಅವರಿಗೆ ಅವರ ಹಿರಿತನವನ್ನ ಗೊತ್ತಿಲ್ಲದೆ ಯಾರೋ ಒಬ್ರು ಸಾಮಾನ್ಯರು ಅಂತ ತಿಳಿದು ಗಂಧವನ್ನ ತೆಗೆಯೋದಕ್ಕೆ ಹೇಳ್ತಾರೆ. ಇವರು ಪಾಪ ಬಡತನದಲ್ಲಿ ಇದ್ದರು. ಆಯ್ತು ಮಾಡಿದ್ರೆ ಏನು ಹಾಗೆ ಅಂತ
ಆ ಗಂಧವನ್ನು ತೆಗಿತಾರೆ. ಯಾರಿಗೂ ಯಾವ ಕೆಡುಕನ್ನು ಮನಸಾ ಬಯಸಿದವರಲ್ಲ ವೆಂಕಟನಾಥ. ಆಯ್ತು ಅಂತ ಪರಮಾತ್ಮನ ಇಚ್ಛೆ ಅಂತ ಗಂಧವನ್ನು ತೆಗೀತಾ ನಿತ್ಯ ಅವರಿಗೆ ಪಂಚಸೂಕ್ತಗಳನ್ನ ಪಠಿಸುವ ಒಂದು ಕ್ರಮ ಇತ್ತು. ಅಗ್ನಿ ಸೂಕ್ತವನ್ನು ಹೇಳ್ತಾ ಅವರು ಗಂಧವನ್ನು ತೆಗಿತಾ ಇದ್ದಾರೆ. ನಿತ್ಯ ಪಾರಾಯಣ ಕ್ರಮ ಅದು ಮಾಡ್ತಾ ಇದ್ರು. ಏನಾಯ್ತು, ಅಗ್ನಿ ಸೂಕ್ತವನ್ನು ಹೇಳ್ತಾ, ಅದು ವೈಶಾಖ ಮಾಸ ಮಧ್ಯಾಹ್ನ ಹೊತ್ತು ಗಂಧವನ್ನ ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹೋದರೆ ಆ ಗಂಧವನ್ನ ಧರಿಸಿದರೆ ನೀರೆಲ್ಲ ಉರಿ. ಏನಾಯ್ತು ಯಾರು ಗಂಧ ತೆಗೆದದ್ದು ಅಂತ ಯಜಮಾನರು ವಿಚಾರ ಮಾಡಿದಾಗ ಅವರು ಒಬ್ರು ಹೇಳಿದ್ರು, ಇವರ ಹತ್ರನೇ ಕೊಟ್ಟಿದ್ದೆ, ಇವರೇ ತೆಗೆದರು ಅಂತ ವೆಂಕಟನಾಥನನ್ನ ತೋರಿಸ್ತಾರೆ. ಆಗ ಯಜಮಾನ ಬಂದು ಕ್ಷಮೆಯಾಚನೆ ಮಾಡ್ತಾನೆ. ಸ್ವಾಮಿ, ಅಪರಾಧ ಆಯಿತು, ನೀವು ಮಹಾ ವಿದ್ವಾಂಸರು, ಮಹಾಜ್ಞಾನಿಗಳು, ಅಂತ ಅಪರಾಧಗಳಾಗಿದೆ, ಯಾರಿಗೆ ಯಾವ ಸ್ಥಾನ ಕೊಡಬೇಕೋ ಅದನ್ನು ನಾವು ಕೊಟ್ಟಿಲ್ಲ, ಇದು ಮಹಾ ಅಪರಾಧ ಆಯಿತು ಹಾಗೆ ಅಂತ. ಆದರೆ ರಾಯರ ವೆಂಕಟನಾಥರ ಚಿಂತನೆ ನೋಡಿ, ನನ್ನಿಂದ ಯಾರಿಗೂ ಏನೂ ಅಪರಾಧ ಆಗಬಾರದು ಅಂತ ಹೇಳಿ ಮತ್ತೆ ವರುಣ ಸೂಕ್ತವನ್ನ ಜಪ ಮಾಡಿ ಆ ಗಂಧವನ್ನ ಕೊಟ್ರೆ ಎಲ್ಲರಿಗೂ ಕೂಡ ತಂಪಾಗಿತ್ತು ಹಾಗೆ ಅಂತ, 10 ಪಟ್ಟು ತಂಪಾಯಿತು ಅಂತ ಹೇಳ್ತಾರೆ. ಅಷ್ಟು ಒಂದು ಮಂತ್ರದ ಸಿದ್ಧಿ ಅದು ಹಾಗೆ ಅಂತ ನೋಡಿ. ಮಂತ್ರದ ಬಲ ಅದು ಇಮಿಡಿಯೇಟ್ ಆಕ್ಷನ್ ಅಂತ ಹೇಳ್ತಾರೆ ನೋಡಿ, ಇಮಿಡಿಯೇಟ್ ರಿಯಾಕ್ಷನ್. ಆ ಕ್ಷಣದಲ್ಲೇ ಆ ಅಗ್ನಿ ವರುಣ ಸೂಕ್ತದ ಪ್ರಭಾವದಿಂದ ಅದಾಯಿತು ಹಾಗೆಂತ. ನಮ್ಮಲ್ಲಿ ಸಮುದ್ರ ವಿಜಯದಲ್ಲಿ ಒಂದು ವಿಚಾರ ಉಂಟು, ವೇದ ಪ್ರಮಾಣವೋ ಅಪ್ರಮಾಣವೋ ಹಾಗೆ ಅಂತ. ಆಚಾರ್ಯರ ಚರಿತ್ರೆಯಲ್ಲೂ ಬರುತ್ತದೆ, ಶ್ರೀಮದ್ ಆಚಾರ್ಯರ ಚರಿತ್ರೆಯಲ್ಲಿ ಒಬ್ಬ ರಾಜ ಅವನು ಬಂದು ಹೇಳ್ತಾನೆ ಶ್ರೀಮನ್ ಮಧ್ವಾಚಾರ್ಯರ ಹತ್ರ, ವೇದಗಳು ಅಪ್ರಮಾಣ ಹಾಗೆ ಅಂತ. ಯಾಕೆ? ವೇದಗಳಲ್ಲಿ ಹೇಳಿದಂಗ ಮಾಡಿದರೆ ನಡೆಯೋದಿಲ್ಲ. ಕಾರೀರಿ ಯಾಗ ಅಂತ ಹೇಳ್ತಾರೆ, ಮಳೆ ಬರಬೇಕು ಅಂತ ಮಾಡಬೇಕಾದ ಯಾಗ ಮಾಡಿದರೆ ಮಳೆ ಬರೋದಿಲ್ಲ, ಸುಳ್ಳು ಅಂತ ಆಯ್ತು ಅಲ್ಲೂ. ಔಷಧಿ ತೆಗೆದುಕೊಂಡ್ರೆ ರೋಗ ಪರಿಹಾರ ಆಗಬೇಕು, ರೋಗ ಪರಿಹಾರ ಆಗಿಲ್ಲ ಅಂದ್ರೆ ಔಷಧಿ ಸರಿ ಇಲ್ಲ ಅಂತ ತಾನೇ ಅರ್ಥ. ಈ ರೀತಿಯಾಗಿ ಅವರು ವಾದವನ್ನು ಹೇಳಿದರೆ ಆಚಾರ್ಯರು ಹೇಳಿದ್ರು, ಅಲ್ಲಪ್ಪ, ಅದಕ್ಕೆ ಅಧಿಕಾರಿಗಳು ಬೇಕು, ಸುಮ್ನೆ ವೇದ ಫಲ ಕೊಡು ಅಂದ್ರೆ ಕೊಡೋದಿಲ್ಲ, ಅದಕ್ಕೆ ಅಧಿಕಾರಿಗಳು ಬೇಕು ಹಾಗೆ. ಅದಕ್ಕೆ ಆ ರಾಜ ಹೇಳಿದನಂತೆ, ನೀವು ಹೇಳತಕ್ಕ ವೇದಕ್ಕೆ ಅಧಿಕಾರಿಗಳಾದವರು ಅದು ಆಕಾಶದ ಕಮಲದಂತೆ. ಅಂದ್ರೆ ಏನರ್ಥ? ಆಕಾಶದಲ್ಲಿ ಎಲ್ಲಾರು ಕಮಲ ಇರುತ್ತದಾ? ಇರೋದೇ ಇಲ್ಲ. ಆ ರೀತಿಯಾದ ಅಧಿಕಾರಿಗಳು ನೀವು ಹೇಳ್ತಾ ಇರೋದು, ಅದಂಥದ್ದು ಅಂಥವ್ರು ಯಾರು ಇಲ್ಲವೇ ಇಲ್ಲ ಹಾಗೆ ಅಂತ ಅವನ ಅಭಿಪ್ರಾಯ. ಆಚಾರ್ಯರು ಹೇಳಿದ್ರು, ಯಾಕೆ, ನಾನೇ ಇದ್ದೇನೆ ಹಾಗೆ ಅಂತ ಹೇಳಿ ಕೆಲವು ಬೀಜಗಳನ್ನ ತೆಗೆದು ಔಷಧಿ ಸೂಕ್ತ ಅಂತ ಹೇಳ್ತಾರೆ, ಅದನ್ನ ಜಪ ಮಾಡಿದ್ರು. ಆ ಮಂತ್ರಗಳನ್ನ ಹೇಳ್ತಾನೆ ಅದು ಬೀಜ ಮೊಳಕೆಯಾಗಿ ಬೆಳೆದು ಮರಗಿಡವಾಗಿ ಬೆಳೆದು ಹಣ್ಣು ಕೊಟ್ಟು ಮತ್ತು ಬೀಜವೊಂದು ಆ ರಾಜನ ಕೈಯಲ್ಲಿ ಕೊಟ್ಟರು ಹಾಗೆಂಬ ಒಂದು ವಿಚಾರ ಬರುತ್ತದೆ. ಅದರಿಂದ ವೇದ ಅದು ಪ್ರಮಾಣವೇ, ನಮಗೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಬರಲ್ಲ ಅಂತ ಹೇಳಿ ಅದು ಅಪ್ರಮಾಣ ಅಂತ ಆಗೋದಿಲ್ಲ ಎಂಬ ವಿಚಾರವನ್ನ ಆಚಾರ್ಯರು ಹೇಳಿದರೆ, ಆ ವಾಯುದೇವರ ಸನ್ನಿಧಾನ ಪಾತ್ರರು ಎಂಬ ಅದಕ್ಕೆ ನೋಡಿ, ಈ ಒಂದು ರಾಯರ ಚರಿತ್ರೆಯಲ್ಲಿ ಘಟನೆ ಅಗ್ನಿ ಸೂಕ್ತ, ವರುಣ ಸೂಕ್ತ. ಅಗ್ನಿಯನ್ನ ಜಪ ಮಾಡಿದರೆ, ಅಗ್ನಿ ಸೂಕ್ತ ಜಪ ಮಾಡಿದರೆ ಗಂಧ ಯದ್ಯಪಿ ತಂಪಾಗಿರೋದು ಅದು ಸುಡ್ತಾ ಇತ್ತು. ವರುಣ ಸೂಕ್ತ ಜಪ ಮಾಡಿದರೆ ಅದು ತಂಪಾಯಿತು. ಅಂದ್ರೆ ಆ ಮಂತ್ರಗಳ ಸಿದ್ಧಿ, ಆ ಅಧಿಕಾರಿ ರಾಯರಲ್ಲಿ ಎಷ್ಟು ಇದೆ ಎಂಬ ಅದನ್ನ ನಾವು ಊಹೆ ಮಾಡ್ಕೋಬಹುದು. ಇದು ವೆಂಕಟನಾಥರಾಗಿ ಅವರು ಮಾಡಿದ ನಾವೆಲ್ಲ ಈಗ ಪ್ರಶ್ನೆಗೆ ಉತ್ತರ ಏನ್ ಕೊಡೋದು? ವೇದ ಪ್ರಮಾಣ ಅಂದ್ರೆ ಹೆಂಗ್ ಕೊಡೋದು? ನಾವು ಗುರುಗಳ ಚರಿತ್ರೆಯನ್ನೇ ತೋರಿಸ್ಬೇಕು ಅಂತ ಸಿದ್ಧ ಪುರುಷರವರು. ಇಲ್ಲದಿದ್ದರೆ ವೇದ ಪ್ರಮಾಣ ಯಾಕೆ, ವೇದ ಪ್ರಮಾಣ ಹೇಗೆ ಹಾಗೆಂಬ ಅದಕ್ಕೆಲ್ಲ ನಮಗೆ ಅಷ್ಟು ಕೊಡುವ ಸಾಮರ್ಥ್ಯ ನಮಗೆ ಇಲ್ಲ, ಅಷ್ಟು ಸಿದ್ಧಿ ಇಲ್ಲ ನಮಗೆ. ಆದರೆ ಗುರುಗಳ ಚರಿತ್ರೆಯನ್ನು ನೋಡಿದರೆ ಅರ್ಥ ಆಗ್ತದೆ ನೋಡಿ, ವೇದ ಎಷ್ಟು ಪ್ರಮಾಣ ಇದೆ, ವೇದಶಾಸ್ತ್ರ ಪ್ರಮಾಣ ಹಾಗೆಂಬ ಅದನ್ನು ತಿಳಿಸಿಕೊಡುವುದಕ್ಕಾಗಿಯೇ ಈ ಒಂದು ಘಟನೆಯನ್ನ
ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿ ಇದೆ. ಈ ರೀತಿಯಾಗಿ ಅವರ ಬಡತನ ಹಾಗಿತ್ತು. ಆದರೆ ಆ ಬಡತನ ಜ್ಞಾನಿಗಳಿಗೆ ತೊಂದರೆ ಆಗೋದಿಲ್ಲ ನೋಡಿ. ಪರಮಾತ್ಮ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಟ್ಟಿರ್ತಾನೆ. ಒಂದಿಲ್ಲ, ಇದೇ ಪಾಂಡವರು ನೋಡಿ, ಏನು ಇಂದ್ರಪ್ರಸ್ಥ ನಗರದಲ್ಲಿ ಅವನು ಬರ್ತಾನೆ ದುರ್ಯೋಧನ. ಅದು ಹೇಗೆ ಒಳಗೆ ಹೋಗಬೇಕು, ಯಾವುದು ಬಾಗಿಲು, ಯಾವುದು ಗೋಡೆ, ಯಾವ ವ್ಯತ್ಯಾಸವೂ ಗೊತ್ತಿಲ್ಲ. ವಿಶ್ವಕರ್ಮನಿಂದ ಮಾಡಲ್ಪಟ್ಟ ಅದ್ಭುತವಾದ ಭವನ ಅದು. ಅಂಥ ಭವನದಲ್ಲಿ ಮೆರೆದವರು ಪಾಂಡವರು. ಜೂಜಾಟಕ್ಕೆ ಅಂತ ಹೋದ್ರು, ಎಲ್ಲವನ್ನು ಪಣಕ್ಕೆ ಇಟ್ರು, ಕಾಡಿಗೆ ಹೋದ್ರು. ಇರಲಿಕ್ಕೆ ಮನೆ ಇಲ್ಲ, ಇರಲಿಕ್ಕೆ ಊಟಕ್ಕೆ ವ್ಯವಸ್ಥೆ ಇಲ್ಲ. ಎಂಥ ಮಹಾ ದೇವತೆಗಳು, ಅವರ ಪರಿಸ್ಥಿತಿ ಹೇಗಿತ್ತು ನೋಡಿ. ಅಂದ್ರೆ ಅವರು ಹೇಗೆ ತೆಗೆದುಕೊಂಡ್ರು ಇದನ್ನ ಹಾಗೆಂತ ಹೇಳಿದ್ರೆ ನಮಗೆ ಅನಿಸ್ತದೆ ಹೊರಗಿಂದ ನೋಡಿದ್ರೆ, ಓ ಕಡು ದಾರಿದ್ರ್ಯ ಹಾಗೆ ಅಂತ. ಆದರೆ ಜ್ಞಾನಿಗಳಿಗೆ ಹಾಗಿರೋದಿಲ್ಲ. ಅವರಿಗೆ ಕಾಡು ಒಂದೇ, ನಾಡು ಒಂದೇ, ಎಲ್ಲವೂ ಒಂದೇ. ಅವರಿಗೆ ಎಲ್ಲ ಕಡೆ ದೇವರ ಸೇವೆ ಮಾಡುವವರಿಗೆ ದೇವರು ಎಲ್ಲ ಕಡೆ ಕಾಣ್ತಾ ಇರ್ತಾರೆ. ಅದರಿಂದ ಅವರಿಗೆ ದುಃಖ ಅಂಬಾದೇ ಇರೋದಿಲ್ಲ. ಪರಮಾತ್ಮ ಹೇಳ್ತಾನೆ, ಯಸ್ಯ ಅನುಗ್ರಹೀತು ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನ ಅನುಗ್ರಹ ಮಾಡಬೇಕು ಅಂತ ನಾನು ಇಚ್ಛೆ ಪಡ್ತೇನೆ, ನಾನು ಮಾಡುವ ಮೊದಲು ಕೆಲಸ ಅವರ ಸಂಪತ್ತನ್ನ ನಾನು ಕಿತ್ಕೋತೇನೆ. ಯಾಕೆ ಹಾಗೆಂದ್ರೆ ಆ ಸಂಪತ್ತು ನಿಮಿತ್ತದಿಂದ ಅವನ ಸುತ್ತ ಕೆಲವರು ಇರ್ತಾರೆ. ಅವನು ಅವಳು ಆ ಸಂಪತ್ತನ್ನು ಆಶ್ರಯಿಸಿ ಕೆಲವರು ಇರ್ತಾರೆ. ಸಂಪತ್ತು ಇಲ್ಲ ಅಂದ ತಕ್ಷಣ ಅವರೆಲ್ಲ ಏನಾಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ. ಅದರಿಂದ ಆ ವ್ಯಕ್ತಿಗೆ ಸಮಯ ಸಿಗ್ತದೆ. ಇದು ಅರ್ಥ ಆಗಬೇಕಂದ್ರೆ ಮತ್ತೆ ಪುರಂದರದಾಸ ಚರಿತ್ರೆಯನ್ನೇ ಹೇಳ್ಬೇಕು ನಾವು. ನವಕೋಟಿ ನಾರಾಯಣ ನೋಡಿ, ಅನುಗ್ರಹ ಮಾಡಬೇಕು ಅಂತ ಪರಮಾತ್ಮ ಬಂದ, 6 ತಿಂಗಳು ಬಂದ ಅಂತೆ. ಅದೇನ್ ನಾರದರ ಮೇಲೆ ಎಷ್ಟು ಅನುಗ್ರಹ ನೋಡಿ, ಕರುಣೆ ನೋಡಿ ದೇವರಿಗೆ. ಇದೆಲ್ಲ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ ನೋಡಿ. ಸಂಪತ್ತು ಇದ್ದು ಮೆರೆದವರು ನವಕೋಟಿ ನಾರಾಯಣರು. ಏನು ಇಲ್ಲದೆ, ಸಂಪತ್ತಿಲ್ಲದೆ ಬಡತನದಲ್ಲಿ ಪರಮಾತ್ಮನ ಸೇವೆಯನ್ನ ಮಾಡಿದವರು ವೆಂಕಟನಾಥರು ಅಂತ. ಅದರಿಂದ ಹೇರಳವಾದ ಸಂಪತ್ತು ಇದ್ದು ಬಿಟ್ರೆ ದೇವರು, ಧರ್ಮ ಇದೆಲ್ಲ ಯಾವುದು ಗೊತ್ತಾಗೋದಿಲ್ಲ ನೋಡಿ. ನವಕೋಟಿ ನಾರಾಯಣರಿಗೂ ಹಾಗೆ ಇತ್ತು. ಆದರೆ ಬಡತನದಲ್ಲಿ ಇದ್ದರೆ ವೇದಾಂತವನ್ನ ಚೆನ್ನಾಗಿ ಅಭ್ಯಾಸ ಮಾಡುವ ಒಂದು ಭಾಗ್ಯ ಸಿಗ್ತದೆ, ಒಳ್ಳೆ ಅನುಭವ ಸಿಗ್ತದೆ, ಒಳ್ಳೆ ಪಕ್ವತೆ ಇರುತ್ತದೆ, ಕೃತಜ್ಞತೆ ಇರುತ್ತದೆ. ಅದರಿಂದ ಬಡತನದಲ್ಲಿ ಇರುವವರು ಒಂದು ರೀತಿಯಲ್ಲಿ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬೋದು. ಧರ್ಮ ಮಾರ್ಗದಲ್ಲಿ ಇರ್ತಾರೆ, ಓದ್ತಾರೆ ಹಾಗೆ ಅಂತ. ಆ ಸಂಪತ್ತು ನಿಮಿತ್ತವಾದ ಒಂದು ಮದ ಅವರಿಗೆ ಅದು ಇರೋದಿಲ್ಲ ಹಾಗೆ ಅಂತ. ಅಂತಹ ಒಂದು ಗುರು ಅನುಗ್ರಹದಿಂದ ಲಬ್ಧವಾದ ವಿದ್ಯೆ, ಅದರಿಂದ ಅವರ ಜೀವನದಲ್ಲಿ ಅದು ಯಾವುದು ದುಃಖ ಅಂತ ಅನಿಸ್ಲಿಲ್ಲ. ನೋಡಿ, ಅವರ ಬಡತನದ ಪರಿಚಯವನ್ನ ಮಾಡಿಸ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಅವರಿಗೆ ಊಟ ಇಲ್ಲ, ಮದುವೆ ಬೇರೆ ಆಗಿದೆ, ಅವರ ಹೊಟ್ಟೆಗೂ ಹೇಗೆ ಕೊಡೋದು, ಇಷ್ಟೆಲ್ಲ ವಿಚಾರ ಇದೆ. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಯುಭಿರ್ ನಿಯಮಾನೆ ಪ್ರಾಗಾಕೃಷ್ಟಂ ಭಾವಿಕೋಪೀನಮಸ್ಯ ಚಾಕೆ ಯಾಕೆ ಪ್ರಾಗಿವಾಭೂತ್ ಪ್ರಯಾಜಃ ಹಾಗೆ. ಎಷ್ಟು ಬಡತನ ಅಂದ್ರೆ, ಒಂದು ಒಡುಕಾದ ಒಂದು ತಂಬಿಗೆ, ತೂತು ತಂಬಿಗೆ, ಹರಿದೋದ ಬಟ್ಟೆ, ಆ ಕೈಯನ್ನು ಮುಚ್ಚಿ, ಬಲಗೈಯನ್ನು ಮುಚ್ಚಿ ಅವರು ಅದರಿಂದ ನೀರು ಕುಡಿಬೇಕಂತ. ಹಾಗಿದ್ರೆ ಮಾತ್ರ ನೀರು ಇರೋದು, ಅಂತಹ ಪಾತ್ರೆ ಅದು.
ಹರಿದೋದ ಬಟ್ಟೆ ಹಾಗೆ ಅಂತ. ಅದನ್ನ ಒಂದಿನ ರಾತ್ರಿ ಕಳ್ಳರು ಅಪಹಾರ ಮಾಡ್ಕೊಂಡು ಹೋಗ್ತಾರಂತೆ, ಅಂಥ ಒಂದು ಪಾತ್ರೆಯನ್ನ. ಅದಕ್ಕೆ ಗುರುಗಳು ಹೇಳ್ತಾರೆ, ಆ ಕಳ್ಳನಿಗೆ ಎಷ್ಟು ಬಡತನ ಇರ್ಬೇಕು ನೋಡ್ಕೊಳ್ಳಿ ಹಾಗೆ ಅಂತ. ಇಷ್ಟೆಲ್ಲ ಆದರೂ ಕೂಡ ಎದೆಗುಂದಲಿಲ್ಲ ನೋಡಿ. ಶಾಸ್ತ್ರ ಏನೋ ಒಂದು ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ, ಇದೇನು ವಿದ್ಯೆ ಶಾಸ್ತ್ರ ಇಟ್ಕೊಂಡು ಹಾಗೆ ಅಂತ ಮಾಡ್ಲಿಲ್ಲ ನೋಡಿ. ಶಾಸ್ತ್ರ ಓದಿದವರಿಗೆ ಅದೊಂದು ಅಡ್ವಾಂಟೇಜ್. ಅದು ಎಷ್ಟು ಏನೇ ಆಗಲಿ ಅದಲ್ಲಿ ದೃಢವಾಗಿ ಮನಸ್ಸನ್ನು ಹಾಕಿ ಅವ್ರು ಇರ್ತಾರೆ ಹಾಗೆ ಅಂತ. ಅವರ ಜೀವನ ಶೈಲಿನೇ ಬದಲಾವಣೆ ಆಗಿಬಿಡುತ್ತದೆ. ಇದು ಪರಮಾತ್ಮನ ಪರೀಕ್ಷೆ ಹಾಗೆ ಅಂತ ಪ್ರತಿಯೊಂದನ್ನು ಕೂಡ ಅವ್ರು ಹಾಗೆ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ರಾಯರಿಗೆ, ವೆಂಕಟನಾಥರಿಗೆ ಇದು ಯಾವುದು ಹೊಸದಲ್ಲ. ಪ್ರಹ್ಲಾದನಾಗಿ ಇದ್ದಾಗಲೇ ಅವರು ಹಿರಣ್ಯಕಶಿಪು ಎಷ್ಟು ಕಷ್ಟವನ್ನ ಕೊಟ್ಟಿದ್ದ ನೋಡಿ. ಅದು ಯಾವುದು ಮರೆತಿಲ್ಲ ಅವರು. ಅದರಿಂದಲೇ ನರಸಿಂಹದೇವರ ಅನುಗ್ರಹ ಆಯಿತು. ಆ ನರಸಿಂಹದೇವರ ಅನುಗ್ರಹದಿಂದಲೇ ಇದೆಲ್ಲ ಯಾವುದೋ ಅವರಿಗೆ ಕಷ್ಟ ಅಂತಾನೆ ಅನಿಸ್ಲಿಲ್ಲ ಹಾಗೆ. ಆದರೆ ಬೇರೆಯವರಿಗೆ ಅದು ಕಷ್ಟ ಅಂತ ಅನಿಸ್ತದೆ. ಎಷ್ಟೋ ದಿವಸಗಳು ನೀರು ಕುಡಿದು ಬೇರೆಯವರಿಗೆ ಕಾಣಿಸ್ಬಾರ್ದು ಅಂತ ಹೇಳಿ ಆ ಅಕ್ಷತೆ ಅಂಗಾರವನ್ನು ಇಟ್ಟುಕೊಂಡು ಅವರು ಕಾಲವನ್ನು ಕಳೆದದ್ದುಂಟು ಅಂತ ಹೇಳ್ತಾರೆ. ತೈಲಾಭ್ಯಂಗಂ ವತ್ಸರಸ್ಯೈಕವಾರಂ ಅಂತ ಹೇಳ್ತಾರೆ. ವರ್ಷಕ್ಕೆ ಯುಗಾದಿ ಸಂದರ್ಭ ಮತ್ತು ದೀಪಾವಳಿ ಸಂದರ್ಭದಲ್ಲಿ ತೈಲಾಭ್ಯಂಗ ಮಾಡಬೇಕು ಹಾಗೆ ಅಂತ. ಎಣ್ಣೆನೇ ಇಲ್ಲವಂತ, ಎಣ್ಣೆ ಇದ್ರೆ ತಾನೇ ತೈಲಾಭ್ಯಂಗ. ಇನ್ನು ತುಪ್ಪದ ಊಟ, ಘೃತ ಮಿಶ್ರಿತ ಅನ್ನ ಅಂತಾರೆ. ನೈದತ್ಯಾಸ್ತಿ ಪ್ರಾಜ್ಯಮನ್ನಂ ಕಥಂ ಸ್ಯಾತ್. ಹಂಗಿರುವಾಗ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಊಟ ಏನ್ ಮಾಡಿದ್ರು ಅವರು ಹಾಗೆಂದ್ರೆ. ಆದ್ರೆ ಇವತ್ತು ನೋಡಿ, ರಾಯರ ಹೆಸರು, ರಾಯರ ಅನುಗ್ರಹ, ಎಷ್ಟು ಜನ ಪಂಚಭಕ್ಷ್ಯ ಪರಮಾನ್ನವನ್ನ ಸ್ವೀಕಾರ ಮಾಡ್ತಾರೆ ಹಾಗೆ ಅಂತ. ಆದ್ರೆ ಅವರ ಪೂರ್ವಾಶ್ರಮದಲ್ಲಿ ಅಷ್ಟು ಬಡತನ ಇತ್ತು ಹಾಗೆ ಅಂತ. ಹೇಗೆ ಬಂತು ರಾಯರಿಗೆ ಇಷ್ಟೆಲ್ಲ? ಹಾಗಿದ್ದವರು ಹೀಗಾದ್ರ ಹಾಗೆ ಅಂತ ನಮಗೆ ಅನಿಸ್ತದೆ. ಅದಕ್ಕೆ ಉತ್ತರ ಅಲ್ಲಿ ರಾಯ ಸ್ತೋತ್ರದಲ್ಲೇ ಇದೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನ ಲಬ್ಧ ಸಮಸ್ತ ಸಂಪತ್ತು ಹಾಗೆ. ಎಲ್ಲ ಸಂಪತ್ತು ಬಂದದ್ದು ಹರಿ ಸೇವೆಯಿಂದ, ಪರಮಾತ್ಮನ ಸೇವೆ. ಅಲ್ಲಿ ಹರಿ ಶಬ್ದಕ್ಕೆ ವಾಯು ಅಂತಲೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಹರಿವಾಯು ಗುರುಗಳ ಸೇವೆಯಿಂದ ಜೀವನ ಬದಲಾವಣೆ ಆಗ್ತದೆ ಹಾಗೆ ಅಂತ. ಅದಕ್ಕೆ ರಾಯರೇ ಸಾಕ್ಷಿ ಹಾಗೆ ಅಂತ. ಮತ್ತೆ ಅವರಿಗೆ ಲಕ್ಷ್ಮೀನಾರಾಯಣ ಅಂತ ಒಬ್ಬ ಮಗನೂ ಹುಟ್ಟುತ್ತಾರೆ. ಅವರು ಮಹಾನುಭಾವರು. ಅವರು ನೋಡಿ, ರಾಮಚಾರಿತ್ರ ಮಂಜರಿ, ಕೃಷ್ಣ ಚಾರಿತ್ರ ಮಂಜರಿ ಎಲ್ಲದಕ್ಕೂ ಕೂಡ ವ್ಯಾಖ್ಯಾನಗಳನ್ನ ಮುಂದೆ ಬರೀತಾರೆ. ನೋಡಿ, ನಮ್ದು ರಾಯರಿಂದ ಕಲಿಬೇಕಾದ ಒಂದು ಪಾಠ ಇದು. ತಾವು ಹೇಗಿರಬೇಕು, ತಮ್ಮ ಮಕ್ಕಳು ಹೇಗಿರಬೇಕು ಎಂಬುದನ್ನ ನಮಗೆ ಒಂದು ಪಾಠವಾಗಿ ತಿಳಿಸಿಕೊಟ್ಟು ಹೋಗ್ತಾ ಇದ್ದಾರೆ. ಮಕ್ಕಳನ್ನ ಸಂಸ್ಕೃತ ಮಧ್ವಶಾಸ್ತ್ರದಲ್ಲಿ ಅವರನ್ನ ತಯಾರು ಮಾಡಿಸೋದು ತಂದೆ ತಾಯಿಯರ ಜವಾಬ್ದಾರಿ ಎಂಬ ಒಂದು ವಿಚಾರವನ್ನು ಕೂಡ ರಾಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ರಾಯರು, ವೆಂಕಟನಾಥರು, ಅವರು ರಾಘವೇಂದ್ರ ಸ್ವಾಮಿಗಳಾಗಿ ಮಾರ್ತಾರೆ, ಬದಲಾವಣೆ ಆಗ್ತಾರೆ. ಸನ್ಯಾಸ ಹೇಗೆ ಬಂತು ಅದನ್ನೆಲ್ಲ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೆ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.